ನಾನು ಕೂತ್ಕೊಂಡ ಜಾಗದ ಹೆಸರು ವನದುರ್ಗೆಯ ಪವಿತ್ರವಾದ ದೇವಸ್ಥಾನದ ಜಾಗ ಇದು. ನೀವು ಈ ಜಾಗನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳ್ಬೋದಾ? ತಗೊಂಡಾಗ ನಂದು ವ್ಯವಹಾರ ಎಲ್ಲ ತುಂಬ ಒಳ್ಳೆ ವ್ಯವಹಾರ ಇತ್ತು ಅವಾಗ. ಅದೆಲ್ಲ ಮತ್ತೆ ವೀಕ್ ಆಗ್ತಾ ಬಂತು. ಕಡೆಗೆ ನಾವು ನೋಡುವಾಗ ಇದು ಇಲ್ಲಿ ಈ ಥರ ಸಾನ್ನಿಧ್ಯ ಇದೆ, ಇದನ್ನು ಮಾಡಬೇಕು, ನೀವು ಮಾಡಿದರೆ ನಿಮ್ಗೆ ಇದರಿಂದ ಅನುಕೂಲ ಆಗ್ತದೆ, ಜನರಿಗೂ ಬಹಳಷ್ಟು ಅನುಕೂಲ ಆಗ್ತದೆ, ಇದು ಮಾಡಬೇಕು ಅಂತ ಆಯಿತು. ಈ ತೀರ್ಥಸ್ಥಾನದ ಪಾವಿತ್ರ್ಯತೆ ಏನು? ಅದಂದ್ರೆ 2 ಔದುಂಬರ ವೃಕ್ಷ ಅದು. ಅದ್ರ ಮಧ್ಯದಲ್ಲಿದ್ದ ನೀರು ಯಾವುದು ಬಹಳ ಒಂದು ಪವಿತ್ರವಾದ ತೀರ್ಥ ಅಂತ ಶಾಸ್ತ್ರದಲ್ಲೂ ಉಂಟು. ಅದರಲ್ಲಿ ಎಂಥದೇ ಅನಾರೋಗ್ಯ ಇದ್ರು, ಈ ಚರ್ಮ ವ್ಯಾಧಿ ಆಗಲಿ, ಮಕ್ಕಳಾಗದಿದ್ರೆ ಮತ್ತೆ ಕ್ಯಾನ್ಸರ್ಗಳು ಬಹಳಷ್ಟು ಜನರದ್ದು ಗುಣ ಆಗಿದೆ, ಚರ್ಮ ವ್ಯಾಧಿಗಳು ಬಹಳಷ್ಟು ಜನರದ್ದು ಗುಣ ಆಗಿದೆ. ಆ ಶ್ರದ್ಧೆ ಇಟ್ಟು ವಿಶ್ವಾಸ ಇಟ್ಟು ಮಾಡಿದ್ರೆ 100ಕ್ಕೆ 100 ಫಲ. ಇಲ್ಲಿ ಸಾಮಾನ್ಯ ಜನರ ಹೊರತಾಗಿ ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ ಅಂತ ನನಗೆ ಬಹಳಷ್ಟು ಜನ ಬರ್ತಾರೆ. ಸುದೀಪ್ ಆಗಿರಲಿ, ಶಿವಣ್ಣ ಆಗಿರಲಿ, ದರ್ಶನ್ ಫ್ಯಾಮಿಲಿ, ಉಪೇಂದ್ರ ಹಾಂ. ನಮಸ್ಕಾರ. ಗಣೇಶ್ ಕಾಸರಗೋಡ್. ನಮ್ಮದು ಬಿಯಾಂಡ್ ಲಿಮಿಟ್ಸ್. ನಮ್ಮ ಯೋಚನೆ, ನಮ್ಮ ಕಾರ್ಯ, ನಮ್ಮ ಗುರಿ ಎಲ್ಲ ಬಿಯಾಂಡ್ ಲಿಮಿಟ್ಸೇ. ಈಗ ನಾನು ಕೂತ್ಕೊಂಡ ಜಾಗ ಕೂಡ ಬಿಯಾಂಡ್ ಲಿಮಿಟ್ಸ್. ಅದಕ್ಕೊಂದು ಎಲ್ಲೇ ಇಲ್ಲ. ಆಕಾಶ ಸಾಗರ ಹೇಗೆ ಎಲ್ಲೇ ಇಲ್ಲೆಯೋ ಅದೇ ರೀತಿ ನಮ್ಮ ಯೋಚನೆಗೆ, ನಮ್ಮ ಗುರಿಗೆ ಒಂದು ಎಲ್ಲೆ ಅಂತ ಇಲ್ಲ. ನಾನು ಕೂತ್ಕೊಂಡ ಜಾಗದ ಹೆಸರು ವನದುರ್ಗೆಯ ಪವಿತ್ರವಾದ ದೇವಸ್ಥಾನದ ಜಾಗ ಇದು. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಸ್ನೇಹ ಅವರು. ಎಲ್ಲಿ ಬಂದಿರಿ? ನಮ್ಮೂರು ಸಾಗರ, ಬಟ್ ನಾವು ಬೆಂಗಳೂರಿಂದ ಬಂದಿರೋದು. ಬೆಂಗಳೂರಿನಲ್ಲಿ ಬೆಂಗಳೂರು. ಈ ವನದುರ್ಗೆಯನ್ನು ನೋಡ್ಲಿಕ್ಕಾಗೆ ಬಂದಿರೋದು? ಹೌದು. ಹೌದು. ಹೇಗೆ ಇಲ್ಲಿ ವನದುರ್ಗೆ ಇದೆ, ಬಿಸಿ ರೋಡ್ನಲ್ಲಿ ಇಂಥ ಒಂದು ತಾಯಿ ಬಗ್ಗೆ ಹೇಳೋದನ್ನ ಕೇಳ್ತಾ ಇದ್ದೀವಿ. ಹಾಗಾಗಿ ಆಮೇಲೆ ಯಾಕೋ ನಮ್ಗೆ ಇಲ್ಲಿ ಹೋಗಬೇಕು ಅಂತ ಮನಸ್ಸಿಗೆನೆ ಅನಿಸಿದ್ರಿಂದ ಇಲ್ಲಿ ಬರೋಣ ಅಂತ ಲಾಸ್ಟ್ ಮಂತಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ಲಾಸ್ಟ್ ಮಂತ್ ಬಂದಿದ್ವಿ. ಪೂಜೆ ಎಲ್ಲ ಅಟೆಂಡ್ ಆಗಿದ್ರೆ? ಪೂಜೆ ಎಲ್ಲ ಅಟೆಂಡ್ ಆಗಿ ತೀರ್ಥ ಸ್ನಾನ ಮಾಡಿದ್ವಿ. ಆಮೇಲೆ ಗುರುಗಳು ಮಾತಾಡಿ 5 ತಿಂಗಳು ಕಂಟಿನ್ಯೂಸ್ ಬರೋಕ್ಕೆ ಹೇಳಿದ್ದಾರೆ. ಸೊ ನಿಮ್ಗೆ ನಂಬಿಕೆ ಇದೆ. ಇಲ್ಲಿಂದ ಹೋದ್ಮೇಲೆ ನಮಗೆ ಈ ಮಂತಲ್ಲಿ ಸ್ವಲ್ಪ ಅಂದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಂತ ಸಿಗ್ತಾ ಬಂತು. ಹಾಗಾಗಿ ನಮ್ಗೆ ಇಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾರನ್ನು ನಂಬಿದ್ದಾರೆ ತಾಯಿ ಕೈ ಬಿಡಲ್ಲ ಅಂತ ನಿಮಗೆ ಕನ್ವಿನ್ಸ್ ಆಗಿದೆ? ಹೌದು. ಯಾಕಂದರೆ ಕನಸಲ್ಲೂ ನನಗೆ 3 ಡೇಸ್ ಇಲ್ಲಿದೆ ಕನ್ಸು ಬಂತು. ತಾಯಿ ಎಲ್ಲೋ ನಾನು ಎಲ್ಲಿಂದನೋ ಬೀಳ್ತಿರೋ ತರ, ಅವಾಗ ಕೈ ಹಿಡ್ಕೊಂಡಿರೋ ತರ, ಆ ತರ ಫೀಲ್ ಆಯ್ತು. ಅದು ಇಲ್ಲಿಗೆ ಬರೋಕಿನ್ ಮುಂಚೆ. ಅದರಿಂದ ನಂಗೆ ಕಂಟಿನ್ಯೂಸ್ ಹಂಗ ಅನ್ಸಿ ಯಾರೋ ದೇವಿ, ವನದುರ್ಗೆ ಅಂತ ಗೊತ್ತಾಗಿಲ್ಲ, ಬಟ್ ದೇವಿ ನಂಗೆ ಕೈ ಹಿಡ್ಕೊಂತಿದ್ದಾಳೆ ಅಂತ. ಆಮೇಲೆ ನಂಗೆ ಮನ್ಸಲ್ಲಿ ಯಾವಾಗೂ ಈ ದೇವಿ ಬರ್ತಾನೆ ಇತ್ತು. ಹಂಗಾಗಿ ಬರೋಣ ಅಂತ ಬಂದಿದ್ದು. ಬಂದ್ಮೇಲೆ ನಂಗೆ ಈ 1 ಮಂತಲ್ಲಿ ಪರಿಹಾರ ಅನ್ನೋಗಿಂತ ನಂಗೆ ಸ್ವಲ್ಪ ಕ್ಲಾರಿಟಿ ಕೆಲವೊಂದು ವಿಷಯದಲ್ಲಿ ಸಿಕ್ಕಿದೆ. ಮಾನಸಿಕವಾಗಿ ಹೌದು, ನೆಮ್ಮದಿ ಸಿಕ್ಕಿದೆ. 5 ತಿಂಗಳಲ್ಲಿ ನೀವು ಸರಿ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ ಅಲ್ವಾ? ಒಂದೇ ಒಂದು ವಿಸಿಟಿಂಗ್ ನಲ್ಲಿ ಈ ತರ ಆದ್ರೆ ಹೌದು. ಸೊ ಇನ್ನು 5 ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ. ಹೌದು. ಮತ್ತೆ ಗುರುಗಳು ಮಾತಾಡೋದ್ರಲ್ಲೂ ಪಾಸಿಟಿವಿಟಿ ಇದೆ. ಆಮೇಲೆ ಬೇರೆ ಕಡೆನೂ ನೋಡಿದ್ದೀನಿ, ಬಟ್ ಅದ್ರಗಿಂತ ಇಲ್ಲಿ ಏನೋ ಬೇರೆ ಥರ ಅವ್ರು ಮಾತಾಡೋದ್ರಲ್ಲೇ ದೇವಿನೇ ಅವ್ರ ಮೂಲಕ ಮಾತಾಡ್ತಿದ್ದಾಳೆ ಅಂತ ಅನಿಸುತ್ತೆ ನನಗೆ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರೇನು ಸರ್? ರವೀಶ್ ಅಂತ. ರವೀಶ್, ಏನಾಗಿದ್ದೀರಿ ಸರ್? ನಾನು ನಿವೃತ್ತ ಪ್ರಾಂಶುಪಾಲರು. ಎಲ್ಲಿ? ಗಂಡಸಿನಲ್ಲಿ ಸರ್.
ಅರಸೀಕೆರೆ ತಾಲೂಕು ಗಂಡಸಿ ಹಾಸನ ಜಿಲ್ಲೆ. ಅರಸೀಕೆರೆ ತಾಲೂಕು ಗಂಡಸಿ ಹಾಸನ ಜಿಲ್ಲೆ. ಓಕೆ ಓಕೆ ಹಾಂ. ಈಗ ಊರು ಮನೆ ಈಗ ಹಾಸನಲ್ಲಿ ಸರ್ ಹಾಸನ ಸೆಟ್ ಆಗಿದೆ. ವಿಶ್ರಾಂತಿ ತಗೋತಾ ಇದ್ದೀವಿ. ವಿಶ್ರಾಂತ ಪ್ರಾಂಶುಪಾಲ ಜೀವನ ಈಗ. ಶ್ರೀಮತಿ ಜೊತೆ ಆರಾಮಾಗಿ ಹೌದು ಎಂಜಾಯ್ ಮಾಡ್ತಾ ಇದ್ದೀರಿ. ಇವರು ಟೀಚರ್ ಇವರು. ಹಾಂ ಓಕೆ 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 ಸರ್. ಇಲ್ಲಿ ಬಂದ ಉದ್ದೇಶ ಇಲ್ಲಿ ಸರ್ ಸುಮಾರು ಜನ ಈ ಪತ್ರಿಕೆಗಳಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ನೋಡ್ತಾ ಇರಬೇಕಾದ್ರೆ ಈ ವನದುರ್ಗ ಮತ್ತು ಸತ್ಯದೇವತೆ ಅಂತ ದೇವರಿದೆ, ಮಂಗಳೂರು ಬಂಟ್ವಾಳದ ಸಮೀಪ ಅಂತ ಗೊತ್ತಾಯಿತು. ಇಲ್ಲಿ ಹಾಗೇ ನೋಡಿಕೊಂಡು ಮನಃಶಾಂತಿ ಎಲ್ಲ ಸಿಗುತ್ತೆ ಅಂತ ಎಲ್ಲ ಈ ಪತ್ರಿಕೆಗಳಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ನೋಡಿದು. ಓಕೆ, ನೋಡ್ಕೊಂಡು ಹೋಗೋಣ ಅಂತ ಬಂದು, ಅದರ ಜೊತೆಗೆ ನೀವು ಪಾಪ ಖ್ಯಾತ ಹಿರಿಯ ಪತ್ರಕರ್ತರು ಗಣೇಶ ಕಾಸರಗೋಡು ಅಂತ ನಿಮ್ಮನ್ನು ಹಿಂದೆ ತರಂಗ ಮತ್ತು ಉದಯವಾಣಿ ಪತ್ರಿಕೆಗಳಲ್ಲಿ ನಾನು ನೋಡಿದ್ದೆ. ಅದಕ್ಕೋಸ್ಕರ ನಿಮ್ಮ ಸಿಕ್ಕ ತಕ್ಷಣ ನಿಮ್ಮನ್ನು ಪತ್ತೆ ಹಚ್ಚಿ ಮಾತನಾಡಿಸ್ತೆ. ನಿಮ್ಮ ಇಂಟರ್ವ್ಯೂಗಳನ್ನು ಸುಮಾರು ನಾನು ನೋಡಿದ್ದೀನಿ. ನೀವು ಭಾಳ ಚೆನ್ನಾಗಿ ಅಂಕಣಗಳನ್ನು ಬರೀತೀರಿ ಮತ್ತು ಜನರಿಗೆ ಮಾರ್ಗದರ್ಶನ ತಿಳುವಳಿಕೆಗಳನ್ನು ಕೊಡ್ತೀರಿ. ಥ್ಯಾಂಕ್ ಯು. ಅದು ನಮಗೆ ಭಾಳ ಮೆಚ್ಚು. ನೋಡ್ತಿದ್ದಾಗೆ ನಿಮ್ಮನ್ನು ಗುರ್ತಚ್ಚಿ ನಾನು ಮಾತನಾಡಿಸ್ಲೇಬೇಕು ಅಂದ್ಕೊಂಡು ಬಂದೆ. ಬಹುಶಃ ಡಿಸ್ಟರ್ಬ್ ಆಯ್ತಾ ಏನೋ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಒಂದು ಹೊಗಳಿದ್ರೆ ಖುಷಿ ಪಡೋರು ಯಾರಿದ್ದಾರೆ? ಖುಷಿ ಆಯಿತು. ಅದನ್ನು ನಾನು ಇದೊಂದು ಅಭ್ಯಾಸ ನನಗೆ. ಹಿಂದೆ ಈ ಉದಯವಾಣಿ ಸಂತೋಷ್ ಕುಮಾರ್ ಗುಲ್ವಾಡಿ ಇದ್ದಂಥ ಸಂದರ್ಭದಲ್ಲಿ ಭಾಳ ಬರೀತಾ ಇದ್ರಿ ತರಂಗದಲ್ಲಿ ನೋಡಿದ್ದೀನಿ. ಈಗ ವಿಜಯವಾಣಿ ವಿಜಯ ಕರ್ನಾಟಕದಲ್ಲೂ ಅಲ್ಲಲ್ಲಿ ಗಮನಿಸಿದ್ದೀನಿ ಮತ್ತು ಯೂಟ್ಯೂಬ್ನಲ್ಲಿ ಪ್ರತಿನಿತ್ಯ ಗಮನಿಸ್ತಾ ಇರ್ತೀನಿ. ಹಾಗಾಗಿ ನಿಮ್ಮ ಒಂದು ಭೇಟಿಯಾಗಿದ್ದು ನನ್ನ ಒಂದು ಸುಯೋಗ ಅಂತ ನಾನು ಭಾವಿಸ್ತೇನೆ. ಇರಲಿ, ಥ್ಯಾಂಕ್ ಯು ಸರ್. ಬಟ್ ಇಲ್ಲಿ ಬಂದಿರೋದು ಅದು ಅದನ್ನೆಲ್ಲ ಮನಃಶಾಂತಿಗೋಸ್ಕರ ಮನಃಶಾಂತಿ ಆಗಬೇಕು. ಜೊತೆಗೆ ಒಂದು ತೀರ್ಥ ಸ್ನಾನ ಏನೋ ಒಂದು ಪುಣ್ಯ ಲಭಿಸ್ಲಿ ಅಂತಕ್ಕಂಥದ್ದು. ಇನ್ನೂ ಮಾಡಿಲ್ಲ, ಮಾಡಬೇಕು. ಪೂಜೆ ಟೈಮ್ ಆಗಬೇಕು. ಮಾಡಿಸಿದ್ರೆ ಪೂಜೆ ಮಾಡಿಸಿಲ್ಲ, ಇನ್ನು ಮಾಡಿಸಿಲ್ಲ. ಕುಟುಂಬ ಸಮೇತ ಬಂದಿದೆ. ಕುಟುಂಬ ಸಮೇತ ಅಂದರೆ ಮಗಳು ಮಗ. ಓಕೆ. ಹೇಗೆ ಕಾರ್ ಮಾಡ್ಕೊಂಬಂದ್ರ? ಕಾರಲ್ಲಿ ಬಂದಿದ್ದೀವಿ ಸರ್, ಒಂದು ಸ್ವಂತ ಕಾರ್ ಇದೆ, ಬಂದಿದ್ದೀವಿ. ನೀವನ್ನ ಹಿಂದೆ ನಾವು ಪತ್ರಿಕೆಯಲ್ಲಿ ಇವರು ಹೆಸರಿಂಥದ್ದು ನಮ್ಮ ವಿಜಯ ಕರ್ನಾಟಕದಲ್ಲಿ ಇದ್ದಾರಲ್ಲ, ನಮ್ಮ ತಗಡೂರು ಶಿವಾನಂದ ತಗಡೂರು ನಮಗೆ ಭಾಳ ಆತ್ಮೀಯರು. ನಾನು ಹೌದು ಪ್ರಾಂಶುಪಾಲರಾಗಿದ್ದ ಅವ್ರನ್ನೆಲ್ಲ ಕರೆದು ನಿಮ್ಮನ್ನಂಥವ್ರನ್ನೆಲ್ಲ ಕರೆದೊಂದು ಸನ್ಮಾನ ಮಾಡಬೇಕು ಅಂತ ಉದ್ದೇಶ ಇತ್ತು. ನಮ್ದು 50 ವರ್ಷ ತುಂಬಿತ್ತು ನಮ್ಮ ಕಾಲೇಜ್ಗೆ. ಆ ಸಂದರ್ಭದಲ್ಲಿ ಬಟ್ ನಾನು ಇದ್ದಂಥದ್ದು ಶಾರ್ಟ್ ಪೀರಿಯಡಲ್ಲಿ ಪ್ರಿನ್ಸಿಪಾಲ್ ಆಗಿ ಅದನ್ನು ಮಾಡೋಕ್ಕಾಗಲಿಲ್ಲ. ಈಗ ಮುಂದೆ ಇರತಕ್ಕಂಥ ಪ್ರಿನ್ಸಿಪಾಲ್ ಸಹಯೋಗದಲ್ಲಿ ನಿಮ್ಮಂಥವ್ರನ್ನ ಕರೆಸಿ ಒಂದು ವಿಚಾರ ಸಂಕಿರಣ ಮಾಡಬೇಕು ಅನ್ನೋ ಆಸೆ ಇದೆ. ಬಹುಶಃ ಬನ್ನಿ, ನಿಮಗೆ ಗಂಡಸಿ ಸರ್ಕಲ್ ಗೊತ್ತಿದೆ ಅಂತ ಅರಸೀಕೆರೆಗೆ ಹೋಗ್ಬೇಕಾದ್ರೆ ಗಂಡಸಿ ಒಂದು MLA ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು. ನೀವು ದಯಮಾಡಿ ಬಂದರೆ ನಿಮ್ಮಂಥವ್ರನ್ನೆಲ್ಲ ಸೇರಿಸಿ ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ತಿಳುವಳಿಕೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಬರ್ತಾರೆ, ಸಜ್ಜನರವರು. ಹೌದೌದು, ನಮಗೆ ಭಾಳ ಬಟ್ ಅವ್ರಿಗಿಂತ ಮುಂಚೆ ನಾನು ಚಿಕ್ಕ ಹುಡುಗನಿಂದ ನಿಮ್ಮನ್ನು ನೋಡಿದ್ದೀನಿ. ನಾನು ಆ ಪತ್ರಿಕೆನ ನಾನು ನೋಡ್ತಿದ್ದಂಗೆ ನಿಮ್ಮನ್ನು ಪತ್ತೆ ಹಚ್ಚಿದೆ. ಭಾಳ ಸಂತೋಷ ನಿಮ್ಮ ಪರಿಚಯ ಆಗಿದೆ. ಬಂದ ಉದ್ದೇಶ ಈಡೇರಲಿ. ಆಯ್ತು, ತುಂಬ ಸಂತೋಷ ಸರ್. ಖುಷಿಯಾಗಿದೆ ಫ್ಯಾಮಿಲಿ ಸಮೇತ. ಸೊ ಮತ್ತೆ ಇಲ್ಲಿ ಬಂದು ಹೋಗೋವಾಗಲಿ ಅಲ್ವಾ? ಖಂಡಿತ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಜನಾರ್ದನ ಅಂತ. ಜನಾರ್ದನ. ಎಲ್ಲಿಂದ ಬಂದ್ರಿ? ನಾವು ಕೊಡಗಿನಿಂದ ಬಂದ್ರಿ? ಹೌದು, ಮಡಿಕೇರಿಯಿಂದ. ಈ ವನದುರ್ಗ ತಾಯಿಯನ್ನು ನೋಡ್ಬೇಕಂತ ಯಾಕೆ ಅನ್ನಿಸ್ತು? ನಮಗೆ ಸೊಂಟ ನೋವು ಇದೆ, ಅದಕ್ಕಾಗಿ ಬಂದಿದ್ದು. ನಾವು ಒಂದು ಸಲ ಬಂದಿದ್ದಾಗ ಹೇಳಿದ್ರು ಇನ್ನೊಂದು ಸಲ ಬರಬೇಕಾ, ಸರಿ ಆಗ್ತದೆ ಅಂತ. ಹಾಗೆ 2ನೇ ಸಲ ಬಂದಿದ್ದೀವಿ ಈಗ. ತೀರ್ಥಸ್ನಾನ ಮಾಡಿಸಿದ್ರಾ? ಹೌದು, ತೀರ್ಥಸ್ನಾನ. ಓಕೆ. ಅದರಲ್ಲಿ ಏನಾದರೂ ಗುಣ ಇದೆಯಾ? ಈ ಫಸ್ಟ್ ಮಾಡಿದಲ್ಲೂ ಸ್ವಲ್ಪ ಕಡಿಮೆ ಇದೆ, ಈ ಸಲ ಮಾಡಿದಲ್ಲೂ ಸರಿ ಆಗ್ತದೆ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದೀನಿ ನಾನು. ಓಕೆ. ನೀವು ಯಾರೆಲ್ಲ ಇದ್ರಿ ಊರಲ್ಲಿ? ಕೊಡಗಲ್ಲಿ ಹೆಂಡತಿ ಮಕ್ಕಳೆಲ್ಲ ಅಲ್ಲಿದ್ದಾರೆ. ನೀವೀಗ ಇಲ್ಲಿ ಬಂದಿರೋದು ಒಬ್ಬರೇ? ಇಲ್ಲಿ ನಾನು ಒಬ್ಬನೇ ಬಂದಿದ್ದೆ. ಧೈರ್ಯದಲ್ಲಿ ಬಂದಿದ್ದೀರಿ? ಹೌದು. ಸೊಂಟ ನೋವಿದ್ರು ಕೂಡ ತಾಯಿ ಇದ್ದಾರೆ ಅಂತ ನಂಬಿಕೆ ಅಲ್ವಾ? ಗಾಡಿಯಲ್ಲೇ ಬಂದಿದ್ದು. ಗಾಡಿಯಲ್ಲೇ ಬಂದಿದ್ದು. ಯಾವ ಗಾಡಿ? ಕಾರಲ್ಲಿ. ಡ್ರೈವ್ ಮಾಡ್ತಾ? ಹೌದು. ನೀವೇ ಡ್ರೈವ್ ಮಾಡಿದ್ರಿ? ನಾನೇ ಡ್ರೈವ್ ಮಾಡಿದ್ದು. ಡ್ರೈವ್ ಮಾಡ್ಕೊಂಡು ಇಲ್ಲಿ ಬಂದ್ರ? ಹಾಂ, ಡ್ರೈವ್ ಉಡುಪಿಯಿಂದ ಬಂದಿದ್ದು. ಮತ್ತೆ ಸೊಂಟ ನೋವಿಲ್ಲ, ಸುಳ್ಳು ಹೇಳ್ತೀರಿ ನೀವು. ಎಲ್ಲಿಂದ? ಕೊಡಗಿಂದ? ಹೌದು, ಕೊಡಗಿಂದ ನನ್ನೇ ಬಂದು ಉಡುಪಿಗೆ ಹೋದೆ. ಓಕೆ. ಉಡುಪಿಯಿಂದ ಇವತ್ತು ಬೆಳಿಗ್ಗೆ ಎದ್ದು ಈ ಕಡೆ ಬಂದಿದ್ದೆ. ಯಾವ ಕಾರು? ಆಲ್ಟೋ. ಹಾಂ, ಆಲ್ಟೋ ಇದೆ, ಸ್ವಿಫ್ಟ್ ಇದೆ, ಮತ್ತು ಒಂದು ದೊಡ್ಡ ಗಾಡಿ ಒಂದಿದೆ. ಎಂತ ಅದಕ್ಕೆ ಎಂತ ಸ್ವಲ್ಪ ಇರಲಿ, ಒಂದು ದೊಡ್ಡ ಕಾರು ಅಲ್ವಾ?
ಅಲ್ಲಿ ನೀವೇ ಮನೆ ಯಜಮಾನರು? ಹೌದು ಯಜಮಾನ್ರು. ನನ್ನ ಇಬ್ಬರು ಮಕ್ಕಳಿದ್ದಾರೆ, ಅವರು ಫಿಟ್ರುಗಳೇ. ಹಾಂ, ನೀವೇನು ಕೆಲಸ ಮಾಡ್ತಾಯಿದ್ರಿ? ಯಾರು ಫಿಟ್ರೆ. ಫಿಟ್ಟರ್. ಹೌದು. ಗ್ಯಾರೇಜ್ ಇದೆಯಾ? ಗ್ಯಾರೇಜ್ ಇದೆ. ಓಕೆ. ಎಲ್ಲಿ? ಪಾದಾಪುರ ಅಂತ ಹೇಳಿದೆ ಅಲ್ಲಿ. ಪಾದಾಪುರ. ಓಕೆ. ಹಾಂ, ಒಳ್ಳೆಯ ವ್ಯವಹಾರ. ಹಾಂ, ಒಳ್ಳೆ. ಅವರು ಇಬ್ಬರು ಮೆಕ್ಯಾನಿಕ್ ಮಾಡ್ತಾರೆ. ಒಬ್ಬ ಜೀಪದು ಪಿಕಪ್ಪದು, ಇನ್ನೊಬ್ಬ ಕಾರದು ಮಾಡ್ತಾನೆ. ಓಕೆ. ನಾನು ಅವ್ರ ಜೊತೆ ಸೇರ್ಕೊಂಡು ಮಾಡ್ಕೊಳ್ಳೋದು. ಜಮೀನಿದೆ? ಕಾಫಿ ತೋಟ ಇದೆಯಾ? ಕಾಫಿ ತೋಟ ಇಲ್ಲ. ಜಮೀನಿದೆ? ಏನಿಲ್ಲ. ಮನೆ? ನಾವು ಇಲ್ಲಿ ಮೊನ್ನೆ ನಾವು ಸುಳ್ಯದವರು. ಹಾಂ ಹಾಂ. ನಾವು ಅಲ್ಲಿ ಹೋಗಿ ನಾವು ಇದಾಗಿದ್ದು ಸಟ್ಲ. ಓಕೆ ಓಕೆ ಓಕೆ. ಹಾಗೆ ಏನು ಜಾಗ ಈಗ ಮಾಡ್ಲಿಕ್ಕೆ ಆಗಿಲ್ಲ. ಮನೆ? ಮನೆ ಅಲ್ಲೇ ಸ್ವಂತದ್ದು? ಹೌದು. ಮನೆ ಗ್ಯಾರೇಜ್ ಎಲ್ಲ ಸ್ವಂತನೇ. ಸ್ವಂತ ಮಾಡಿದ್ದು. ಹಾಂ. ಈ ಸ್ವಂತ, ಅದು ಸ್ವಂತದ್ದು, ಈ ಸ್ವಂತದ್ದು ಬೇರೆ ಹೌದು ಅಲ್ವಾ? ಸಮಸ್ಯೆ ಆಗಿ ಕೂತ್ಕೊಂಡಿದೆ, ಅದು ಸಾಲ್ವ್ ಆಗಬೇಕೀಗ. ಹೌದು. ತಾಯಿ ಸಾಲ್ವ್ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ ನಿಮಗೆ? ಹೇಳ್ತಿದೆ. ಹಾಂ, ಆ ನಂಬಿಕೆ ಬಂದಿದೆ ನಿಮಗೆ ಅಲ್ವಾ? ಗುಡ್. ಅದಕ್ಕೆ ಈಗ 2ನೇ ಸಲ ಬರ್ಲಿಕ್ಕೆ ಹೇಳಿದ್ದಾರೆ, ಎಲ್ಲ ಸರಿ ಮಾಡಿ ಕೊಡ್ತೀನಿ ಅಂತ. ಇನ್ನು ಎಲ್ಲ ದೇವರ ಇಚ್ಛೆ. ಅಷ್ಟೇ ಅಷ್ಟೇ ಅಷ್ಟೇ, ಇನ್ನೇನಿಲ್ಲ. ನಾವು ಸರ್ ನಾವು ಹೋಗೋದ ಟೆಂಪಲ್ ಇಲ್ಲ. ಹಾಂ ಹಾಂ ಹಾಂ. ಈ ಮೊನ್ನೆ ಇದಕ್ಕೆ ಹೋಗಿದೆ, ಎಲ್ಲಿಗೆ ಅಂತ ಹೇಳಿದ್ರೆ ಇದು ಅಯೋಧ್ಯ. ಹಾಂ, ಹೋಗಿದ್ದ? ರಾಮ ದೇವಸ್ಥಾನಕ್ಕೆ ಹೋಗಿದ್ದ. ಮತ್ತು ಅಲ್ಲಿ ತೀರ್ಥ ಸ್ನಾನ ಮಾಡಿದ್ವಿ ಅಲ್ಲಿ ಸಹ. ಓಕೆ. ಎಲ್ಲಿ? ಕುಂಭಮೇಳದಲ್ಲಿ ಮಾಡಿದ್ದೀನಿ. ಅಲ್ಲಿ ಸ್ನಾನ ಮಾಡಿ ಬಂದಿದ್ದೆ ನಾನು. ಓಕೆ ಓಕೆ. ಅಲ್ಲಿ ಕಾರ್ ಹಿಡ್ಕೊಂಡು ಹೋಗಿದ್ರ? ಅಲ್ಲ, ಕಾರಲ್ಲಿ. ಕಾರಲ್ಲಿ? ಹೌದು. ಕುಂಭಮೇಳಕ್ಕೆ? ಕುಂಭಮೇಳಕ್ಕೆ ಸೊಂಟ ನೋವಿರೋರು ಹೋದ್ರೆ ಹೆಂಗೆ ಆಗಿತ್ತು ಮಾರ್ರೆ? ಹೋಗಿ ದೇವರ ಅಂತ ಹೇಳಿ ಹೋಗಿದ್ವಿ. ಹಾಂ, 10 ದಿವಸ. ಅಯ್ಯೋ, 10 days ಹೋಗಿ ಬರಲಿಕ್ಕೆ? ಹಾಂ, ಹೋಗಿ ಬರಲಿಕ್ಕೆ. ಹಾಂ, 10 ದಿವಸ ಇದ್ದಬಿಟ್ಟು ಬಂದಿದ್ದೀನಿ. ಹಾಂ ಹಾಂ. ಇನ್ನೀಗ ಫೈನಲ್ ಇಲ್ಲಿಗೆ ಬಂದಿದ್ದು. ನಾನು ಸಾಧಾರಣ ಟೆಂಪಲ್ ಎಲ್ಲ ಹೋಗಿದ್ದೆ. ಓಕೆ ಓಕೆ. ಫೈನಲ್ ಆಗಿ ಇಲ್ಲಿ ಬಂದಿರೋದು? ಇಲ್ಲಿ ಬಂದಿದ್ದೀಗ. ಇಲ್ಲಿ ಫಸ್ಟ್ ತೀರ್ಥ ಸ್ನಾನ ಮಾಡಿದ್ದಲ್ಲಿ ಗುಣ ಕಂಡಿದೆ. ಹೌದು ಹೌದು ಹೌದು. ಈಗ ಸೆಕೆಂಡ್ ಮಾಡಿ ಹೋಗ್ಬೇಕು. ಎಷ್ಟು ಹೇಳಿದೆ, ಎಷ್ಟು ಸ್ನಾನ ಮಾಡ್ಬೇಕು ಅಂತ ಹೇಳಿದ್ದಾರೆ? ಇದು 2ನೇ ಸಲ ಇನ್ನು ಇವತ್ತು ಮಾಡಿದರೆ. ನೆಕ್ಸ್ಟ್ ಬರ್ಲಿಕ್ಕೆ ಹೇಳ್ತಾರೆ? ಏನು ಹೇಳ್ತಾರೆ ಗೊತ್ತಿಲ್ಲ, ಏನು ಹೇಳ್ತಾರೆ ನೋಡ್ಬೇಕು. ಓಕೆ ಓಕೆ. ಈಗ ವಿಚಾರಿಸ್ತಾರೆ ಅವರು ಹೇಗಿದೆ ಅಂತೇಳಿ. ಹೌದು. ಸೊ ಕಮ್ಮಿ ಇದೆ ಅಂತ ಬನ್ನಿ, ಒಂದು 2 ಸಲ ಬಂದು ಸ್ನಾನ ಮಾಡ್ಕೊಂಡು ಹೋಗಿಬಿಡಿ ಅಲ್ವಾ? ಆಗಲಿ ಆಗಲಿ. ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ಮಾರ್ರೆ. ಸೊಂಟ ನೋವು ಇದ್ದುಕೊಂಡು ನೀವು ಡ್ರೈವ್ ಮಾಡಿಕೊಂಡು ಸಾಧಾರಣ 1 ವರ್ಷ ಆಯ್ತು ಅದು. ಹಾಂ, ಬಂದು ಸೊಂಟ ನೋವು ಬಂದು ಏನು ಮಾಡಿದ್ರೆ ಹೋಗಲ್ಲ. ಹಾಂ, ಇದ್ದ ಮದ್ದು ಅದು ನಾಡು ವಾಸ ಅದು ಎಲ್ಲ ಮಾಡಿ ಆಯ್ತು. ಓಕೆ. ಈಗ ಇದೊಂದು ಸಲ ಫೈನಲ್ ನೋಡು ಅಂತ. ಇದು ಫೈನಲ್ ನೋಡು ಅಂತೇಳಿ ಬಂದು ಫಸ್ಟ್ ಇದರಲ್ಲೇ ಗುಣ ಕಂಡಿದೆ ಹೌದು ಅಲ್ವಾ? ಅದು ತಾಯಿ ಮಹಿಮೆ ಅಷ್ಟೇ, ಅಲ್ಲದೆ ಬೇರೆ ಏನಿಲ್ಲ ಅಲ್ವಾ? ಮತ್ತು ಗುರುಗಳು ಮಾತಾಡುವ ರೀತಿ. ಹೌದು. ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಆಶಿಕಾ. ಆಶಿಕಾ. ಯಾವರಮ್ಮ? ಮಂಗಳೂರು ಹತ್ತವರದಿಂದ. ಹತ್ತವರದಿಂದ. ಸೊ ಬೇಸಿಕಲಿ ಮಡಿಕೇರಿಯವರು ನಾವು, ಬಟ್ ಇಲ್ಲಿ ಸೆಟಲ್. ಓಕೆ ಓಕೆ. ನೀವು ಇಲ್ಲಿ ಪವಿತ್ರ ಜಾಗಕ್ಕೆ ಬರುವ ಉದ್ದೇಶ ನನಗೆ ಮದುವೆ ಆಗಿ 7-8 ಇಯರ್ಸ್ ಆಗಿತ್ತು, ಮಗು ಆಗಿರಲಿಲ್ಲ. ಸೊ IVF IUI ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದೆ, ತುಂಬ ಜಾಗಕ್ಕೆ ಹೋದೆ, ಎಲ್ಲಿ ಆಗಲಿಲ್ಲ. ಮತ್ತು ಲಾಸ್ಟಿಗೆ ಡಾಕ್ಟರ್ ಹೇಳಿದರು ಮಗು ಆಗೋದಿಲ್ಲ, ನೀವು ಅಡಾಪ್ಟ್ ಮಾಡಬೇಕಾಗುತ್ತೆ ಅಂತೇಳಿ ಬರೆದು ಕೊಟ್ಟರು. ಫೇಮಸ್ ಡಾಕ್ಟರ್ ಮಂಗಳೂರದು, IVF ಸೆಂಟರ್ದು. ಸೊ ಮತ್ತೆ ಹೋಪ್ಸ್ ಹೋಗಿತ್ತು. ಮತ್ತು ನಮ್ಮ ಮನೆ ಕೆಲಸದವರೊಬ್ಬರು ಬಂದರು, ಮನೆ ಮಾಡ್ತಾ ಇರ್ತಿರೋ ಹೇಳಿದರು, ವನದುರ್ಗೆ ಟೆಂಪಲ್ ಹೇಳಿ ಉಂಟು, ಅಲ್ಲಿ ಹೋದರೆ ಎನಿಸಿದೆಲ್ಲ ಆಗುತ್ತೆ ಅಂತ ಹೇಳಿದರು. ಮತ್ತೆ ಅವಳೊಟ್ಟಿಗೆ ನಾನು ಅಮ್ಮನೊಟ್ಟಿಗೆ ಬರಲಿಲ್ಲ, ನಾನು ಅವಳೊಟ್ಟಿಗೆ ಒಬ್ಬಳೇ ಬಂದೆ. ಬಂದು ಇಲ್ಲಿ ತೀರ್ಥ ಸ್ನಾನ ಮಾಡುವಾಗ ಭಟ್ರು 2 ಸತಿ ತೀರ್ಥ ಸ್ನಾನ ಮಾಡಿ ಹೇಳಿದ್ರು, ಅಮ್ಮ ನಾನು ಕರ್ಕೊಂಡು ಬನ್ನಿ, ನಾ ತಾಯಿ ತಂದೆ ಅಂತ. ಮತ್ತೆ ಹೋಗಿ ಅವರನ್ನೆಲ್ಲ ಕರ್ಕೊಂಡು ಬಂದೆ. ಮತ್ತೆ ಅಲ್ಲಿ ಬಂದು ಬ್ಲೆಸ್ ಮಾಡಿದ್ರು. ಮತ್ತೆ ಹೇಳಿದ್ರು ಈ ಪ್ರಸಾದ ತಿನ್ನು, 45 ಡೇಸ್ಗೆ ಕೊಟ್ಟಿದ್ರು, ನಾನ್ ವೆಜ್ ತಿನ್ನಬಾರ್ದು ಅಂತ. ಮತ್ತೆ ಅದನ್ನು ಅವ್ರು ಹೇಳಿದಾಗೆ ಫಾಲೋ ಮಾಡಿದೆ. ಅದೇ ಥರದಲ್ಲಿ ಅಲ್ಲಿ ಪೂಜೆ ಮಾಡ್ತಿರೋ ಒಂದು ಹೆಣ್ಣು ಮಗು ಅಲ್ಲಿ ಕೂತ್ಕೊಂಡಿತ್ತು. ಸೊ ಭಟ್ರು ಹೇಳಿದ್ರು ಆ ಮಗುನ ಎತ್ಕೊಮ್ಮೆ ಅಂತ ಹೇಳಿದ್ರು. ಆ ಮಗುನ ಎತ್ಕೊಂಡೆ, ಮತ್ತೆ ರಿಟರ್ನ್ ಅಲ್ಲೇ ಬಿಟ್ಟೆ ಆ ಮಗುನ. ಮತ್ತೆ ಅವ್ರು ಹೇಳಿದ್ರು ನೆಕ್ಸ್ಟ್ ಪುನಃ ಒಮ್ಮೆ ತೀರ್ಥ ಸ್ನಾನ ಮಾಡಬೇಕು ಅಂತ. ಮತ್ತೆ ಬಂದು ತೀರ್ಥ ಸ್ನಾನ ಆದ್ಮೇಲೆ ನೆಕ್ಸ್ಟ್ ಮಂತಲ್ಲಿ ಪ್ರೆಗ್ನೆಂಟ್ ಆದೆ. ಸೊ ಬ್ಲೆಸ್ಸಿಂಗ್ಸ್ ತುಂಬಾ ಉಂಟು. ಹಾಗೆ ಒಳ್ಳೆ ಬುದ್ಧಿವಂತ ಮಗಳನ್ನ ಸಹ ಕೊಟ್ಟಿದ್ದಾರೆ. ಸೊ ಎಜುಕೇಶನ್ ಎಲ್ಲ ಪರ್ಪಸ್ ಅಲ್ಲಿ ಹುಷಾರಿದ್ದಾಳೆ ಅವಳು. ಬ್ಲೆಸ್ಸಿಂಗ್ಸ್ ಎಲ್ಲ. ಅತ್ರಿಯಾ. ಯಾ, ಗುಡ್. ಹಾಂ, ಎಷ್ಟನೇ ಕ್ಲಾಸ್ ಓದ್ತಿದ್ದಿ? 7th ಸ್ಟ್ಯಾಂಡರ್ಡ್. ಎಲ್ಲಿ? ಹಾಂ, ನಿನಗೆ ಈ ಕಥೆ ಎಲ್ಲ ಗೊತ್ತಿತ್ತಾ? ಗೊತ್ತಿರಲಿಲ್ಲ, ಅಮ್ಮ ಹೇಳಿಲ್ಲ ಅಂತ ಗೊತ್ತುಂಟು ಅವಳಿಗೆ. ಸೊ ಅವಳು ಯಾವಾಗಲೂ ಹೇಳುವಾಗ ಹೇಳ್ತಾಳೆ, ನನ್ನ ಫಸ್ಟ್ ತಾಯಿ ಇದೇ ದೇವರು ಅಂತ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್, ಗುಡ್. ಹಾಗೆ ಹೇಳ್ತೀಯ ನೀನು? ಹಾಂ, ಓಕೆ ಓಕೆ. ಟೋಟಲ್ ಒಂದು ನಂಬಿಕೆ ಅಲ್ವಾ ಬಂದ ಮೇಲೆ? ಅದು ನಾನು ಇಲ್ಲಿ ಬಂದ ನಂತರ ತುಂಬ ಜನರನ್ನು ಕರ್ಕೊಂಡು ಬಂದಿದ್ದೇನೆ. ನಾನು ಎಷ್ಟೋ ಜನರನ್ನು ಇಲ್ಲಿ ಕಳಿಸಿದ್ದೇನೆ. ಕಳಿಸಿದವರಿಗೆಲ್ಲ ಅವರಿಗೆ ಎನಿಸಿದೆಲ್ಲ ಆಗಿದೆ. ನನ್ನಿಂದ ತುಂಬ ಜನರು ಬಂದಿದ್ದಾರೆ ಇಲ್ಲಿಗೆ, ಈಗಲೂ ಬರ್ತಾನೆ ಇದ್ದಾರೆ. ಓಕೆ ಓಕೆ ಓಕೆ. ಯಜಮಾನ್ರು ಏನು ಮಾಡ್ತಾರೆ? ಅವ್ರು ಡಾಕ್ಟರ್ ಆಗಿದ್ದಾರೆ ಮಂಗಳೂರಿನಲ್ಲ? ಹೌದು. ಓಕೆ. ನೀವೇನು ಮಾಡ್ತೀರಿ? ನಾನು ಹೌಸ್ ವೈಫ್, MBA ಎಲ್ಲ ಮಾಡಿದ್ದೇನೆ, ಬಟ್ ಕೇರ್ ಟೇಕ್ ಮಾಡ್ತಿದ್ದೇನೆ. MD ಮಾಡಿ. ಓಕೆ ಓಕೆ. ಡಬಲ್ PG ಮಾಡಿದ್ದೇನೆ. ಹೇಗೆ ನೋಡ್ಕೊಂಡ್ರಿ ಮಗುನ?
ಮಗುವನ್ನು ಮಮ್ಮಿ ಇದ್ರು ನಂಗೆ, ನನ್ನ ಅಮ್ಮ ಇದ್ರು ನನ್ನ ಜೊತೆ ಸ್ವಲ್ಪ ಟೈಮ್. ಸೊ ಅವಳು ಪ್ರಿಮೇಚರ್ ಬೇಬಿ. ಸೊ ಓಕೆ ಓಕೆ. ಪ್ರಿಮೇಚರ್ ಬೇಬಿ ಅವಳು. ದೇವಿ ದಯದಿಂದ ಎಲ್ಲ ಸರಿಯಾಗಿ ಹೋಗಿತ್ತಲ್ಲ. ಸೊ ಇಲ್ಲಿ ವರ್ಷಕ್ಕೊಂದ್ಸಲ ಬರೋದಾ ಅಥವಾ ಹೇಗೆ? ನನಗೆ ಯಾವಾಗ ಟೈಮ್ ಆಗುತ್ತೆ ನಾನು ಬರ್ತಾ ಇರ್ತೇನೆ. ಸಂಡೇಸ್ ಎನಿ ಟೈಮ್ ಫ್ರೀ ಆಗೋಗಿ ಬರ್ತಾ ಹೋಗ್ತಾ ಇರ್ತೇನೆ. ಓಕೆ ಓಕೆ. ಏನು ಆದ್ರೆ ಕಾರ್ಬಾರ್ ಮಾಡೋ ಮೊದಲು ದೇವಿ ಹೆಸರು ತೆಗ್ದೆ ನಾನು ಮಾಡಿದೆ. ಇವನು ಗಾಡಿ ಬಿಡುವಾಗ ಮೊದಲು ದೇವಿ ಎದುರು ತೆಗಿಯೋದೇ ನಾನು ಸ್ಟಾರ್ಟ್ ಮಾಡೋದಿಲ್ಲ ಯಾವ ಕೆಲಸ. ಡ್ರೈವ್ ಮಾಡ್ತೀನಿ ಈಗ, ಡ್ರೈವ್ 4 ವೀಲರ್ 2 ವೀಲರ್ ಎಲ್ಲ ಬಿಡ್ತೇನೆ. ಸೊ ಈಗ ಇಲ್ಲಿ ಬಂದು ಹೇಗೆ? ಈಗ ಹಸ್ಬೆಂಡ್ ಜೊತೆ ಬಂದದ್ದು. ಹಸ್ಬೆಂಡ್ ನೀವು ಡ್ರೈವ್ ಮಾಡಿ? ಇಲ್ಲ ಇಲ್ಲ. ಓಕೆ ಓಕೆ. ನಮ್ಮ ಯೋಚನೆ, ನಮ್ಮ ಕಾರ್ಯ, ನಮ್ಮ ಗುರಿ ಎಲ್ಲ ಬಿಯಾಂಡ್ ಲಿಮಿಟ್ಸೇ. ಈಗ ನಾನು ಕೂತ್ಕೊಂಡ ಜಾಗ ಕೂಡ ಬಿಯಾಂಡ್ ಲಿಮಿಟ್ಸ್. ಅದಕ್ಕೊಂದು ಎಲ್ಲೇ ಇಲ್ಲ. ಆಕಾಶ ಸಾಗರ ಹೇಗೆ ಎಲ್ಲೆಯೋ ಅದೇ ರೀತಿ ನಮ್ಮ ಯೋಚನೆಗೆ, ನಮ್ಮ ಗುರಿಗೆ ಒಂದು ಎಲ್ಲೆ ಅಂತ ಇಲ್ಲ. ಹಾಗಾಗಿ ಅಂಥದ್ದೇ ಒಂದು ಬಿಯಾಂಡ್ ಲಿಮಿಟ್ಸ್ ಅಂತ ವ್ಯಕ್ತಿತ್ವವನ್ನು ಮಾತಾಡ್ಲಿಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಅವರು ನಿಜವಾದ ಅರ್ಥದಲ್ಲಿ ಬಿಯಾಂಡ್ ಲಿಮಿಟ್ಸ್. ಅವರ ಯೋಚನೆಗಳು, ಅವರ ಸಲಹೆಗಳು, ಅವರ ಆದರ್ಶಗಳು, ಅವರ ಗುರಿ. ಅವರ ಹೆಸರು ಗುರುದತ್ತ ಶೆಣೈ ಅಂತ. ನಾನು ಕೂತ್ಕೊಂಡ ಜಾಗದ ಹೆಸರು ವನದುರ್ಗೆಯ ಪವಿತ್ರವಾದ ದೇವಸ್ಥಾನದ ಜಾಗ ಇದು. ಅದರ ಎಲ್ಲವೂ ಎಲ್ಲ ಆಗಿರುವಂತಹ ಗುರುದತ್ತ ಶೆಣೈಯವರು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ, ಈ ಪವಿತ್ರವಾದ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಮಸ್ಕಾರ ಗುರುಗಳಿಗೆ. ನಮಸ್ತೆ. ನಮಸ್ತೆ ಗುರುಗಳು. ನೀವು ನನಗೆ ತಿಳಿದ ಮಟ್ಟಿಗೆ ಯಾವ ಚಾನಲ್ಗೂ ಮಾತಾಡಲಿಲ್ಲ, ಯಾವ ಯೂಟ್ಯೂಬ್ಗೂ ಮಾತಾಡಲಿಲ್ಲ. ಈಗ ಪ್ರೀತಿ ಇಟ್ಟು ಗೌರವದಿಂದ ಒಂದೆರಡು ಮಾತಾಡಲಿಕ್ಕೆ ನೀವು ನನ್ನ ಜೊತೆ ಕೂತ್ಕೊಂಡಿದ್ದೀರಿ. ಖಂಡಿತವಾಗಿ ಅದು ಬಿಯಾಂಡ್ ಲಿಮಿಟ್ಸ್ ನಮ್ಮ ಚಾನೆಲ್ ಹೆಸರು. ನಿಮ್ಮ ಯೋಚನೆ ಕೂಡ ಬಿಯಾಂಡ್ ಲಿಮಿಟ್ಸೇ ಯಾವಾಗಲಾಗಿ. ಎಲ್ಲೇ ಮೀರಿದ ಯೋಚನೆಗಳು, ಎಲ್ಲೇ ಮೀರಿದ ಗುರಿ. ನೀವು ಈ ಜಾಗನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಕಾರಣ ಏನು ಅಂತ ಹೇಳ್ಬೋದಾ? ನಾನು ವ್ಯವಹಾರ ಮಾಡ್ತಾ ಇದ್ದೆ. ಓ, ವ್ಯವಹಾರ ಮಾಡುವಾಗ ಈ ಜಾಗ ಸೇಲ್ಗಿದೆ ಅಂತೇಳಿ ಒಬ್ಬರು ಮಾತಾಡಿದ್ರು ನಮ್ಮ ಹತ್ರ, ಒಬ್ಬರು ಫ್ರೆಂಡ್ ಒಬ್ಬರು. ಓಕೆ. ಆಗ ಅವ್ರು ತಗೊಂಡಿದ್ರು ಬೇರೆಯವ್ರ ಹತ್ರ. ಅವರೊಬ್ಬರು ಶೆಟ್ರು, ಅವರು ಒಬ್ಬರು ಬ್ರಾಹ್ಮಣರ ಹತ್ರ ತಗೊಂಡದ್ದು. ಓಕೆ. ನಮಗೆ ಇದೆಲ್ಲ ಇಲ್ಲಿ ಉಂಟು ಅಂತಲೂ ಗೊತ್ತಿಲ್ಲ. ಆವಾಗ ನಾವು ಹೀಗೆ ಸುಮ್ಮನೆ ವ್ಯಾವಹಾರಿಕವಾಗಿ ಇರಲಿ ಅಂತೇಳಿ ತಗೊಂಡದ್ದು ಜಾಗ. ತಗೊಂಡಾವಾಗ ನಂದು ವ್ಯವಹಾರ ಎಲ್ಲ ತುಂಬ ಒಳ್ಳೆ ವ್ಯವಹಾರ ಇತ್ತು ಅವಾಗ. ಅದೆಲ್ಲ ಮತ್ತೆ ವೀಕ್ ಆಗ್ತಾ ಬಂತು. ಕಡೆಗೆ ನಾವು ನೋಡುವಾಗ ಇಲ್ಲಿ ಈ ಥರ ಸಾನ್ನಿಧ್ಯ ಇದೆ, ಇದನ್ನು ಮಾಡಬೇಕು, ನೀವು ಮಾಡಿದರೆ ನಿಮ್ಗೆ ಇದರಿಂದ ಅನುಕೂಲ ಆಗ್ತದೆ, ಜನರಿಗೂ ಬಹಳಷ್ಟು ಅನುಕೂಲ ಆಗ್ತದೆ, ಇದು ಮಾಡಬೇಕು ಅಂತ ಆಯಿತು. ಹಾಗೆ ಸ್ವಲ್ಪ ಸಮಯ ಹಾಗೆ ಹೋಗಿ ಜಜ್ಜರಾಗಿ ಮತ್ತೆ ಏನೋ ಅಮ್ಮನೇ ಮಾಡಿಸ್ಕೊಂಡದ್ದು. ನಾವು ಮಾಡಿದ್ದೆಂಥದ್ದು ಇಲ್ಲ ಇಲ್ಲಿ, ಅಲ್ಲ ಅವರಿಗೆ ಬೇಕಾದ ಹಾಗೆ ಮಾಡಿಸ್ಕೊಂಡ್ರು. ಇನ್ನೂ ಬಹಳಷ್ಟು ಆಗಲಿಕ್ಕಿದೆ. ಇಲ್ಲಿ ವನದುರ್ಗೆ ಸ್ಥಾಪನೆ ಆಗಬೇಕು ಅಂತ ಯಾವ ಯೋಚನೆ ಬಂತು? ಅದು ನಮಗೆ ನಮ್ಮೊಬ್ಬರು ಮಾವ ಇದ್ದಾರೆ, ನಮ್ಮ ತಂದೆಯ ಭಾವ, ತಂದೆಯ ತಂಗಿಯ ಗಂಡ. ಅವರು ನಮಗೆ ಇಲ್ಲಿ ಬಂದಿದ್ರು. ಅವರು ಈ ಜಾಗ ನೋಡಿ, ನನ್ನ ತಮ್ಮ ಅಲ್ಲಿ ಫ್ಯಾಕ್ಟ್ರಿ ಕಟ್ಟಿದ್ದ ಪ್ಲೈವುಡ್ದು. ಓಕೆ. ಆವಾಗ ಅವ್ರು ಇಲ್ಲಿ ಬಂದವಾಗ ಹೇಳಿದರು, ಈ ಜಾಗದಲ್ಲಿ ತುಂಬ ಒಂದು ಸಾನ್ನಿಧ್ಯ ಇದೆ, ಇಲ್ಲಿ ತುಂಬ ಜನರಿಗೆ ಒಳ್ಳೇದಾಗ್ತದೆ, ಅದ ಕಾರಣ ನೀವು ಇಲ್ಲಿ ಅದನ್ನು ಮಾಡಬೇಕು ಅಂತ ಅವರೊಂದು ಡೈರೆಕ್ಷನ್ ಕೊಟ್ಟರು. ಮತ್ತು ಹಾಗೆ ನಮಗೆ ಕೆಲವು ಕಡೆ ಎಲ್ಲ ಪ್ರಶ್ನೆ ಕೇಳಿದವಾಗ ಜಾತಕದಲ್ಲಿ ಎಲ್ಲ ಬಂತು ಅದು ಮಾಡಬೇಕು ಅಂತೇಳಿ. ಮುಖ್ಯ ಅವರು ಫಸ್ಟಿಗೆ ಹೇಳಿದ್ದು ನಮಗೆ. ಆಮೇಲೆ ಕೆಲವರೆಲ್ಲ ಬಂದಿದ್ದರು, ಕೆಲವು ಈ ಪ್ರಶ್ನೆ ಮಾಡುವವರು, ಶಾಸ್ತ್ರ ನೋಡುವವರೆಲ್ಲ ಬಂದಿದ್ದರು. ಅವರೆಲ್ಲ ಹೀಗೆ ಇದೆ ಅಂತೇಳಿ ಎಲ್ಲರೂ ಹೇಳಿದರು. ಮತ್ತು ತನ್ನಷ್ಟಕ್ಕೆ ಆಗಿಕೊಂಡು ಹೋದ್ದು, ನಾವು ಮಾಡಿದ್ದೆಂಥದ್ದಿಲ್ಲ. ಫಸ್ಟಿಗೆ ಒಂದು ಸಣ್ಣ ಕಟ್ಟೆ ಮಾಡಿ ಒಂದು ಪದ್ಮಪೀಠ ಇಟ್ಟು ಒಂದು ಚಪ್ಪರ ಹಾಕಿ ನಾನು ಅನುಷ್ಠಾನ ಮಾಡ್ತಿದ್ದೆ ನನಗೆ ತಿಳಿದ ಮಟ್ಟಿಗೆ. ಮತ್ತು ಹಾಗೆ ಅವರು ಬೆಳೆಸ್ಕೊಂಡು ಹೋದರು ಅಮ್ಮ, ಅಷ್ಟೇ. ಎಲ್ಲವೂ ಅಮ್ಮನ ಕೃಪೆ, ಎಲ್ಲ ಅವರದೇ, ನಮ್ದು ಎಂಥದ್ದು ಇಲ್ಲ. ಜಾಗ ಒಂದು ದುಡ್ಡು ಕೊಟ್ಟು ನಾನು ತಗೊಂಡಿದ್ದೆ, ಅದು ಸ್ವಲ್ಪ ಸಮಯದಲ್ಲೇ ನನಗೆ ಒಂದು ಸ್ವಲ್ಪ ಜಾಗ ಇದರಿಂದ ಮಾರಿ ನಾನು ಕೊಟ್ಟ ದುಡ್ಡು ಆವಾಗಲೇ ಬಂದಿದೆ ನನಗೆ. ಹಿಂದೆ ಇದು 1 ಎಕರೆ 23 ಸೆನ್ಸನ್ನು ತಗೊಂಡದ್ದು. 30 ಸೆನ್ಸನ್ನು ಮಾರಿದ್ದೆ ನಾನು, 30-40 ಸೆನ್ಸು. ಆವಾಗ ನಾನು ಕೊಟ್ಟ ದುಡ್ಡು ಪೂರ ಬಂದಿದೆ ನನಗೆ ಆವಾಗಲೇ. ನಂದೆಂಥದ್ದಿಲ್ಲ, ಇಲ್ಲ ಅವ್ರದ್ದೇ. ಈಗ ಇದೊಂದು ಪವಿತ್ರವಾದ ಜಾಗ ಆಗಿದೆ. ಆಮೇಲೆ ಥ್ರೂಔಟ್ ಇಂಡಿಯಾ, ಹೊರಗಿನ ದೇಶದಿಂದ ಕೂಡ ಬರ್ತಾರೆ, ಸುಮಾರು ಜನ ಇದ್ದಾರೆ ಹೊರಗಿನವರು. ಮಲೇಷ್ಯಾದಲ್ಲಿ ಇದ್ದಾರೆ. ಇದರ ವ್ಯಾಪ್ತಿ ಹೇಳಿ. ಬಾಂಬೆ, ಮೆಡ್ರಾಸ್, ಇಂಡಿಯಾ, ನಮ್ಮ ಭಾರತ ದೇಶದಿಂದ ಸಾಧಾರಣ ಎಲ್ಲ ಕಡೆಯಿಂದ ಬರ್ತಾರೆ. ಮತ್ತು ಎಲ್ಲ ದೇವಸ್ಥಾನದವರು ಕೂಡ ಇಲ್ಲಿ ಬರ್ತಾರೆ. ಸಾಧಾರಣ ಎಲ್ಲ, ನಾವು ಹೆಸರು ಹೇಳ್ಬಾರ್ದು, ಎಲ್ಲ ದೇವಸ್ಥಾನದವರು, ಅರ್ಚಕರಾಗಲಿ, ಅಲ್ಲಿಯ ಆಡಳಿತದವರಾಗಲಿ ಸುಮಾರು ಜನ ಇಲ್ಲಿ ಬಂದು ತೀರ್ಥಸ್ನಾನ ಮಾಡಿಕೊಂಡು ಹೋಗ್ತಾರೆ. ಈ ತೀರ್ಥಸ್ಥಾನದ ಪಾವಿತ್ರ್ಯತೆ ಏನು? ಅದಂದ್ರೆ 2 ಔದುಂಬರ ವೃಕ್ಷ. ಅದ್ರ ಮಧ್ಯದಲ್ಲಿದ್ದ ನೀರು ಯಾವುದು ಬಹಳ ಒಂದು ಪವಿತ್ರವಾದ ತೀರ್ಥ ಅಂತ ಶಾಸ್ತ್ರದಲ್ಲೂ ಉಂಟು. ದತ್ತಾತ್ರೇಯರ ಚರಿತ್ರೆಯಲ್ಲಿ ಕೂಡ ಇದೆ, ಅದು ಗುರು ಚರಿತ್ರೆಯಲ್ಲಿ. ಅದು ನೀವು ಪುಸ್ತಕದಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು.
ಅದರಲ್ಲಿ ಎಂಥದೇ ಅನಾರೋಗ್ಯ ಇದ್ದರೂ ಈ ಚರ್ಮವ್ಯಾಧಿ ಆಗಲಿ ಮಕ್ಕಳಾಗದಿದ್ದರೆ ಮತ್ತು ಕ್ಯಾನ್ಸರ್ಗಳು ಭಾಳಷ್ಟು ಜನರದ್ದು ಗುಣ ಆಗಿದೆ, ಚರ್ಮವ್ಯಾಧಿಗಳು ಭಾಳಷ್ಟು ಜನರದ್ದು ಗುಣ ಆಗಿದೆ, ಮತ್ತು ಮಕ್ಕಳಿಲ್ಲದವರಿಗೆ ಬಹಳಷ್ಟು ಜನರಿಗೆ ಅಮ್ಮ ಮಕ್ಕಳು ಕೊಟ್ಟಿದ್ದಾರೆ. ವ್ಯಾವಹಾರಿಕವಾದಿ ಇದ್ದ ಸಮಸ್ಯೆ ಎಂಥದ್ದಿದ್ರೂ ಆ ತೀರ್ಥ ಸ್ನಾನ ಮಾಡಿ ಆ ಶ್ರದ್ಧೆ ಇಟ್ಟು ವಿಶ್ವಾಸ ಇಟ್ಟು ಮಾಡಿದರೆ 100ಕ್ಕೆ 100 ಫಲ. ಅವ್ರು ಬಂದವರು ವಿಶ್ವಾಸ ಇಟ್ಟು, ಯಾರು ವಿಶ್ವಾಸ ಇಟ್ಟು ಬಂದಿದ್ದಾರೆ ಅವರಿಗೆ ಯಾರಿಗೂ ಇಲ್ಲಿ ನಂಬಿಕೆಯಿಂದ ದೊಡ್ಡದು ಯಾವುದೇ ಇಲ್ಲ. ಆ ವಿಶ್ವಾಸದಿಂದ ಬಂದವರು ಯಾರು ವಿಶ್ವಾಸ ಇಟ್ಟಿದ್ದಾರೋ ಅವ್ರಿಗೆ ಮೋಸ ಆಗಿದ್ದೇ ಇಲ್ಲ. ಎಷ್ಟು ವರ್ಷ ಆಯಿತು? ನಾನು ಸಾಧಾರಣ ಈಗ ಒಂದು 15 ವರ್ಷದಿಂದ, ಅದ್ರ ಮೊದಲು ಏನು ಇರಲಿಲ್ಲ ಇಲ್ಲಿ, ಬರೀ ಒಂದು ಗದ್ದೆ ಥರ ಇದ್ದದ್ದು, ಅಷ್ಟೆಲ್ಲ ಮಾಡಿಸ್ಕೊಂಡ್ರಮ್ಮ. ಇನ್ನೂ ನಂದು ಕೆಲವು ಇದಿದೆ, ಆಸೆಗಳಿದೆ. ಇಲ್ಲಿಗೆ ನಾವು ಕೌಂಟಲ್ಲಿ ಈಗ ಸೇವೆಗೆಲ್ಲ ದುಡ್ಡು ತಗೊಳ್ತೇವೆ. ಈಗ ತೀರ್ಥಸ್ಥಾನಕ್ಕೆ 150 ರೂಪಾಯಿ ಅಂದರೆ ಒಂದು ಹೂವಿನ ಪೂಜೆ ಒಂದು 2 ಎಳ್ನೀರು ಕೊಡ್ಬೇಕು ಹೇಳ್ತೇವೆ. ಮತ್ತು ಕೆಲವು ಸ್ವಲ್ಪ ಅನುಕೂಲ ಇದ್ದವ್ರ ಹತ್ರ ಸರ್ವಾಲಂಕಾರ ಮಾಡಿಸಿ ಹೇಳ್ತೇವೆ. ಮತ್ತು ಕೆಲಸ ಆದಮೇಲೆ ಅನ್ನದಾನ ಮಾಡಿಸಿ ಅಂತ ಹೇಳ್ತೇವೆ. ಇದಿಷ್ಟು ನಮ್ಮದು ಇಲ್ಲಿ ಸೇವೆಗಳು. ಇದನ್ನು ಕೂಡ ನನಗೆ ಮಾಡುವ ಇಷ್ಟ ಇಲ್ಲ. ನಾನು ಅಮ್ಮನ ಹತ್ರ ದಿವಸ ಬೇಡ್ತಾ ಇದ್ದೇನೆ, ಬರೀ ಒಂದು ಹುಂಡಿ ಇಡೋದು, ಅವ್ರಿಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ತೀರ್ಥಸ್ನಾನ ಮಾಡಿಕೊಂಡು ಅಮ್ಮನ ಅನುಗ್ರಹ ತಗೊಂಡು ಅವ್ರು ಚೆನ್ನಾಗಾಗಬೇಕು, ಆ ಕೀರ್ತಿ ಅಮ್ಮನಿಗೆ ಬರಬೇಕು. ದುಡ್ಡಿನ ವಿಷಯನೇ ಇಲ್ಲಿ ಇರಬಾರ್ದು ಅಂತ ನನ್ನದೊಂದು ಆಸೆ ಇದೆ. ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾವುದೊಂದು ದಾರಿ ಕೊಡ್ತಾ ಇದ್ದಾರೆ, ಅದು ಇಮಿಡಿಯೇಟ್ ಆಗಿ ಅದನ್ನು ನಾನು. ಮಾನಸಿಕವಾಗಿ ನೀವು ಹೇಗಿದ್ದೀರಿ? ನೆಮ್ಮದಿಯಾಗಿದ್ದೀರಿ? ತುಂಬ ಖುಷಿ, ತುಂಬ ಖುಷಿ. ಇದು ಈ ನೆಮ್ಮದಿಗಳು ನಿಮಗೆ ಯಾವ ವ್ಯವಹಾರ, ನೀವು ಲಕ್ಷಾಂತರ ಕೋಟಿ ಇದ್ರೂ ಈ ನೆಮ್ಮದಿ ಸಿಗುವುದಿಲ್ಲ. ಯಾಕಂದರೆ ಈಗ ನೀವು ನೋಡಿರ್ಬೋದು, ಈಗ ಕೆಲವರು ಬಂದವರದ್ದು ಅವರಿಗೆ ಏನೋ ಕಷ್ಟಗಳು ಇರ್ತದೆ. ಇಲ್ಲಿ ಬಂದ ಹೋಗಿ ಆದಮೇಲೆ ನಾವು 5 ಸಲ ಬರ್ಲಿಕ್ಕೆ ಹೇಳ್ತೇವೆ ಸಾಧಾರಣ ಎಲ್ರಿಗೂ. 2ನೇ ಸಲ ಬರುವಾಗಲೇ ನಮ್ಮದು ಹಾಗೆ ಆ ಸಮಸ್ಯೆ ಸರಿ ಆಯಿತು, ನಮಗೆ ಮದುವೆ ಆಯಿತು, ಅಥವಾ ನಮಗೆ ಮಕ್ಕಳಾಗಿರಲಿಲ್ಲ, ನಮಗೆ ಈಗ ನಮ್ಮ ಮಗಳು ಗರ್ಭಿಣಿ ಆದಲು, ಇದೆಲ್ಲ ಒಂದು ಹೇಳುವಾಗ ಅದರಲ್ಲಿ ಸಿಗುವ ಖುಷಿ ಉಂಟಲ್ಲ, ನಿಮಗೆ ನೀವು ಲಕ್ಷ ಕೋಟಿ ಕೊಟ್ಟರೂ ಸಿಗುವುದಿಲ್ಲ, ಅಷ್ಟೊಂದು ಖುಷಿ ಆಗ್ತದೆ. ನಮಗೆ ಒಂದು ಅಮ್ಮನ ಆ ಯೋಗ ಕೊಟ್ಟಿದ್ದಾರೆ, ಅದರಿಂದ ತುಂಬ ಇಷ್ಟ. ಅಮ್ಮನ ಜೊತೆ ಬೇರೆ ಯಾವ್ಯಾವ ಗುಡಿಗಳು ಇಲ್ಲಿ ನೋಡಿ, ಒಂದು ಪ್ರಧಾನವಾಗಿ ವನದುರ್ಗಮ್ಮ, ಆಮೇಲೆ ನಾಗದೇವರು, ಜಲಾಂತರ್ಗತ ನಾಗ ಅಂತ ಹೇಳ್ತೇವೆ, ಅದು ಭಾಳ ವಿಶೇಷ. ಆ ತೀರ್ಥದಲ್ಲಿ ಅಲ್ಲಿ ಅದರಲ್ಲೇ ಅವ್ರದ್ದು ಜಲಾಂತರ್ಗತ ನಾಗ ಸಾನ್ನಿಧ್ಯ ಅಂತ ಹೇಳ್ತಾರೆ ಅದಕ್ಕೆ. ಅದು ಆ ತೀರ್ಥದಲ್ಲಿ ಅವರ ಅಂಶ ಇದೆ, ಅದರಿಂದ ಅಷ್ಟು ಪವರ್ ಅದಕ್ಕೆ. ಮತ್ತು ಈ ಪ್ರೇತ ಬಾಧೆಗಳು ಇರ್ತದೆ ಕೆಲವರಿಗೆಲ್ಲ, ಅದೆಲ್ಲ ತೀರ್ಥ ಬಿದ್ದು ಕೂಡಲೇ ಅದು ಅವ್ರು ಕಿರ್ಚಾಡ್ಕೊಂಡು ಹೋಗ್ತದೆ, ಅದವರಿಗೆ ಮೇಲೆ ಬಂದು ತಡಿಲಿಕ್ಕೆ ಆಗೋದಿಲ್ಲ, ಅದು ಹೋಗ್ತದೆ. ಮತ್ತು ಅದಕ್ಕೆ ನಾವು ಕೆಲವು ಪರಿಹಾರ ಹೇಳ್ತೇವೆ, ಇಂಥದ್ದು ಮಾಡಿ ಅಂತ ಅವ್ರು ಮಾಡ್ತಾರೆ. ಅದು ಅವಾಗ ಅದಕ್ಕೆ ಮೋಕ್ಷನ ಪುನರ್ಜನ್ಮನ ಆಗುತ್ತೆ. ನಾವು ಇಲ್ಲಿ ಫೋರ್ಸೇಬಲಿ ಅದಕ್ಕೆ ಬಂಧನ ಮಾಡೋದು ಮತ್ತು ಉಚ್ಚಾಟನೆ ಮಾಡೋದು ಅದೆಲ್ಲ ಇಲ್ಲ ನಮ್ದು. ಎಂತ ಇದ್ರೆ ಸಾತ್ವಿಕದಲ್ಲಿ ಅಮ್ಮನ ಹತ್ರ ಮತ್ತು ನಾಗದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮಾಡಿಸುವಂಥದ್ದು. ಅದಾಯಿತು. ಇನ್ನೊಂದು ಗುಡಿ ನಾಗದೇವ್ರದ್ದು, ಆಮೇಲೆ ಇವ್ರದ್ದು ಮುಖ್ಯ ಪ್ರಾಣದೇವರು ಅಲ್ಲಿ ಹಿಂದೆ ಇದ್ದಾರೆ, ಮತ್ತು ವೆಂಕಟರಮಣ ದೇವರು, ಮತ್ತು ಮಹಾಗಣಪತಿ ದೇವರ ಸಾನ್ನಿಧ್ಯ ಇದೆ, ಪರಮೇಶ್ವರ ದೇವರಿದ್ದಾರೆ, ಅದು ಗುಪ್ತವಾಗಿದೆ. ಅಮ್ಮನ ಮತ್ತು ಕೆರೆಯ ಮಧ್ಯದಲ್ಲಿ ಒಂದು ಇದೆ ಅಲ್ಲ, ಗ್ಯಾಪ್ ಇದೆಯಲ್ಲ, ಅಲ್ಲಿ ಇದೆ. ಅದು ಅಲ್ಲಿ ಶಿವಲಿಂಗ ಇದೆ ಅಂತ ಹೇಳ್ತಾರೆ. ಅದು ಮುಂದಕ್ಕೆ ಮೇಲೆ ಬರ್ಬೋದಂತೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಬರ್ತದೆ ಅದು. ಇಲ್ಲಿಗೆ ಮತ್ತೆ ದೈವಗಳಿದ್ದಾವೆ. ಒಂದು ಇವರು ಕರ್ಲುಟಿ ಅಮ್ಮ, ಮತ್ತೆ ಒಂದು ಮಂತ್ರ ದೇವತೆ ಗುಳಿಗ, ಆಮೇಲೆ ಪಂಜುರ್ಲಿ, ರಕ್ತೇಶ್ವರಿ ಮತ್ತು ಕೊರಗಜ್ಜ ಅಲ್ಲಿ ಹೊರಗೆ, ಇಷ್ಟು ದೈವಗಳಿದ್ದಾರೆ. ನನಗೆ ಮತ್ತೆ ಇನ್ನೊಬ್ಬರು ಇಲ್ಲಿ ಮೊದಲು ಯಾವಾಗಲೂ ಭಾರಿ ಕಾಲದ ಹಿಂದೆ ಅನುಷ್ಠಾನ ಮಾಡಿದ ಒಂದು ವ್ಯಕ್ತಿ ಬ್ರಾಹ್ಮಣ, ಅವ್ರದ್ದು ಕೂಡ ಅಲ್ಲಿ ನಾವು ಅವರಿಗೆ ಒಂದು ಇದು ಗೌರವ ಕೊಟ್ಟು ಕೂರಿಸಿದ್ದೇವೆ. ಗೋಶಾಲೆ ಇದೆ. ಗೋಶಾಲೆ ತುಂಬ ಹೌದು, ಸುಮಾರು ಎಷ್ಟು ಗೋ ಇದೆ? ಸುಮಾರು ಒಂದು 50 ಹತ್ರ ಇದೆ ಗೋ ಇದೆ. ಅದು ಸಿಕ್ಕಾಪಟ್ಟ ಖರ್ಚಲ್ಲ? ಅದಕ್ಕೆ ಖರ್ಚದ ಅಮ್ಮ ನೋಡ್ತಾರೆ, ನಮ್ದು ಕೆಲಸ ಮಾತ್ರ. ಅದೇನು ಬೇಕಾದ ಅವರು ತರಿಸ್ತಾರೆ, ಅದಕ್ಕೆ ಬೇಕಾದ ಮೇವು ಎಲ್ಲವೂ. ನಾವು ಯಾರ ಹತ್ರವೂ ಇಷ್ಟವರೆಗೆ ನಮಗೆ ಇಲ್ಲಿ ಊರಲ್ಲಿ ಆಗಲಿ ಪರವರೆಗೂ ಹೋಗಲಿ ಕಲೆಕ್ಷನ್ಗೆ ಹೋದದ್ದು, ನಮ್ಗೆ ಇಂಥದ್ದು ದೇವಸ್ಥಾನ ಇದೆ, ಗೋಶಾಲೆ ಇದೆ, ದುಡ್ಡು ಕೊಡಿ ಅಂತ ಇಷ್ಟವರೆಗೆ ಹೋಗಲಿಲ್ಲ, ಇನ್ನು ಮುಂದೆ ಹೋಗೋದೂ ಇಲ್ಲ. ಅದು ನನಗೆ ಒಂದು ಆಸೆ ಅಮ್ಮನ ಹತ್ರ. ಯಾವತ್ತೂ ಆ ಒಂದು ಎಲ್ಲೇ ಹೋಗಿ ಬೇಡುವಂಥ ಇದು ಬೇಡ, ಅದು ಬರಲೂ ಇಲ್ಲ, ಬರೋದು ಬೇಡ. ಈಗ ಎಲ್ಲದಕ್ಕಿಂತ ಅದೇ, ಈಗ ಈ ಸೇವೆಗಳನ್ನು ಕೂಡ ನಿಲ್ಲಿಸುವ ಒಂದು ಯೋಚನೆ ನಂದು. ಬೇಡ, ಜನರ ದುಡ್ಡು ಬೇಡ ಅಂತ. ಬಟ್ ಸೇವೆ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ಅಮ್ಮ ಏನೋ ತೋರಿಸ್ತಾ ಇದ್ದಾರೆ. ಹೌದಾ? ಒಂದು ಮಾರ್ಗ ಕೊಟ್ಟಿದ್ದಾರೆ. ಏನೋ ಇವತ್ತು ನಾಳೆ ಬರ್ಬೋದು. ಅದು ಬಂದರೆ ಒಂದು ಕಮರ್ಷಿಯಲ್ ಏನಾದರೂ ಒಂದು ಬಾಡಿಗೆ ಬರುವಂಥದ್ದು ಬಿಲ್ಡಿಂಗ್ಗಳು, ಅಥವಾ FD ಇಟ್ಟು ಅದರ ಬಡ್ಡಿಯಲ್ಲಿ ನಡೆಯುವ ಹಾಗೆ. ಅವು ಭಕ್ತರಿಗೆ ಹೊರೆ ಆಗಬಾರ್ದು ಒಂದು. ಮತ್ತು ಈ ಥರ ಒಂದು ಎಲ್ಲಿ ಇಲ್ಲ, ನಾನು ನೋಡಿದ ಮಟ್ಟಿಗೆ. ಈಗ ಎಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಸೇವೆಗಳಿರ್ತವೆ, ಇನ್ನೊಂದಿರ್ತವೆ, ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಕೂಡ ನಾವು ಹೇಳ್ತೇವೆ ಕೆಲವರಿಗೆ ಬಂದು ಕೂಡ ಅನ್ನದಾನ ಮಾಡಿಸಿ, ಅಥವಾ ಗೋಶಾಲೆಗೆ ಕೊಡಿ ಅಂತ ಹೇಳಿ ಇಲ್ಲಿ ಬಂದವರಿಗೆ, ಹೊರಗೆ ಹೋಗುದಿಲ್ಲ. ಅದು ಕೂಡ ಬೇಡ ಅಂತ, ಅಮ್ಮನೇ ನಡೆಸಲಿ ಅಂತ. ಅದಕ್ಕೊಂದು ದಾರಿ ಇದೆ, ಕೊಟ್ಟಿದ್ದಾರೆ, ಬೇಗ ಆಗ್ಬೋದು, ಬೇಗ ಆಗ್ಬೋದು. ಇಲ್ಲಿ ಸಾಮಾನ್ಯ ಜನರ ಹೊರತಾಗಿ ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ ಅಂತ ನಾನು. ಭಾಳಷ್ಟು ಜನ ಬರ್ತಾರೆ, ಭಾಳಷ್ಟು ಜನ. ಈಗ ಸುದೀಪ್ ಆಗಿರಲಿ, ಶಿವಣ್ಣ ಆಗಿರಲಿ,
ದರ್ಶನ್ ಫ್ಯಾಮಿಲಿ, ಆಮೇಲೆ ಇನ್ನೊಂದಷ್ಟು ಜನ. ಹೌದು, ಇವನು ನಿಮ್ಮ ಉಪೇಂದ್ರ ಹಾಂ, ಭಾಳಷ್ಟು ಜನ ಬಂದಿದ್ದಾರೆ. ಇದು ಹಿಂದೆ ಕೂಡ ಈಗ ನಮ್ಮ ರಾಕ್ಲೈನ್ ವೆಂಕಟೇಶ್ ಬಂದಿದ್ರು, ಓಕೆ. ಸುಮಾರು ಸಾರಿ ಬಂದಿದ್ದಾರೆ ಅವರು. ಮತ್ತೆಲ್ಲ ಈಗ ಈ ಕಲಿಯುಗ ಅಲ್ವಾ, ಕೆಲಸ ಆದಮೇಲೆ ಅವರಿಗೆ ಸ್ವಲ್ಪ ಸಹಜ ಅದು ಕಾರ್ಯೇಶು ನಿಷ್ಪ್ರಯೋಜಕ ಅಂತ ಅದು ಇದ್ದದ್ದೇ, ನಮಗೆ ರೂಢಿಯಾಗಿದೆ. ನಾವು ಅದನ್ನು ತಲೆಗೆ ತಗೊಳ್ಳೋದಿಲ್ಲ. ನಮ್ಮ ಡ್ಯೂಟಿ ಏನಿದೆ ಅದನ್ನು ಮಾಡ್ತೇವೆ ಅಷ್ಟೇ. ಬಂದವರಿಗೆ ನಾವು ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಅವ್ರು ಪ್ರಸಾದ ಕೊಡ್ತೇವೆ. ಅಮ್ಮ ಅವ್ರನ್ನ ಒಳ್ಳೇದು ಮಾಡು, ಆ ಕೀರ್ತಿ ನೀನು ಚರಣಕ್ಕೆ ತೆಕೋ, ನಮಗೇನು ಬೇಡ. ನಮಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ನನಗೀಗ 60 ದಾಟಿದೆ, ಆದರೂ ನನಗೆ ಯಾವುದೇ ಥರದ ಒಂದು ಮಾತ್ರೆ ಆಗಲಿ ತಗೊಳ್ಳುವಂಥ ಪರಿಸ್ಥಿತಿ ಇಷ್ಟವರೆಗೆ ಏನಿಲ್ಲ, ಎಂಥದ್ದು ಇಲ್ಲ. ಆರಾಮಾಗಿ ನನ್ನ ಕೆಲಸ ಮಾಡಲಿಕ್ಕೆ ನನಗೆ ಆ ಶಕ್ತಿ ಕೊಟ್ಟಿದ್ದಾರೆ. ಎಷ್ಟೇ ಜನ ಬಂದರೂ ಅದರಿಂದ ತೀರ್ಥ ತೆಗೆದು ಹಾಕುವಂಥ ಒಂದು ಆ ಯೋಗ ಕೊಟ್ಟಿದ್ದಾರೆ, ಶಕ್ತಿ ಕೊಟ್ಟಿದ್ದಾರೆ ದೇಹದಲ್ಲಿ. ನನಗೀಗ 61ನೇ ಇಸವಿ ನಂದು, ಅಂದರೆ ಈಗ 63 64 ಆಗ್ತಾ ಬಂತು. ಈ 15-20 ವರ್ಷದಿಂದ 15-17 ವರ್ಷದಿಂದ ಬಹುಶಃ ಒಬ್ಬನೇ ಇಲ್ಲಿ. ನನಗೆ ಬೇರೆ ಸಹಾಯಕ ಅಂತೇಳಿ ಒಬ್ಬರು ಯಾವಾಗಾದ್ರೂ ಅವರು ಹೊರಗೆ ಕೆಲಸಕ್ಕೆ ಹೋಗ್ತಾರೆ. ಅಪರೂಪಕ್ಕೆ ನಾವು ಎಲ್ಲಾದ್ರೂ ಹೋಗ್ಲಿಕ್ಕಿದ್ರೆ ಕರೆದ್ರೆ ಬರ್ತಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಎಲ್ಲದಕ್ಕೂ ಒಬ್ಬನ ಕೈಯಲ್ಲಿ ಅಮ್ಮ ಮಾಡಿಸ್ತಾ ಇದ್ದಾರೆ. ನನಗೆ ಇಲ್ಲಿ ಮತ್ತೆ ಇಲ್ಲಿ ಟ್ರಸ್ಟು ಕಮಿಟಿ ಅದು ಇದು ಎಂಥದ್ದು ಇಲ್ಲ, ಎಲ್ಲ ಅವರೇ, ಅಮ್ಮನೇ, ಎಲ್ಲ ಅವರೇ. ತಾಯಿ ದುರ್ಗೆ. ಈ ನನಗೆ ಶಿವಣ್ಣ, ನಾನು ಯಾವುದೋ ಒಂದು ಹಂತದಲ್ಲಿ ಆ ಸೆಲೆಬ್ರಿಟಿ ಶೋದ ಯಾವುದು ಅದರಲ್ಲಿ ನೀವು ನೋಡಿದ್ದು ಹಾಗೆ ಒಂದು ಮಸ್ಕಾಗಿ ನನಗೆ ಗೊತ್ತಿದ್ದು. ಅವರ ಮುಖಶರಿ ಎಲ್ಲ ನೋಡಿದಾಗ ಇಲ್ಲಿ ಬಂದು ಹೋದರೆ ಒಳ್ಳೆಯದಿತ್ತು ಅಂತೇಳಿ ನೀವು ಯೋಚನೆ ಮಾಡಿದ್ದು, ಅದು ಅವರಿಗೆ ತಲುಪಿಸಿದ್ದು, ಅವರು ಇಲ್ಲಿ ಬಂದಿರೋದು ಏನದು ಘಟನೆ? ಅವ್ರದ್ದು ಅದು ಕುಟುಂಬದಲ್ಲಿ ಕೆಲವು ದೋಷಗಳಿತ್ತು. ಅದರಿಂದ ಅವರ ತಮ್ಮನಿಗೂ ಕೂಡ ಸಮಸ್ಯೆ ಇತ್ತದು ಆಗಿದ್ದು ಕೂಡ ಪುನೀತಿಗೆ. ನಾನು ಅದು ಸುಮಾರು ಸಾರಿ ಹೇಳಿದ್ದೆ ಅವ್ರ ಹತ್ರ ಕೂಡ, ಬಹುಶಃ ನಿಮ್ಮ ಹತ್ರ ಕೂಡ ಹೇಳಿದ್ದೆ. ನಾನು ಅವ್ರು ಕರೆಯುವುದು ಒಳ್ಳೇದು, ಅವ್ರು ಬಂದರೆ ಒಳ್ಳೇದು, ಅವರಿಗೆ ಏನೋ ಒಂದು ಸ್ವಲ್ಪ ಏನು ತೊಂದರೆ ಕಾಣ್ತಾ ಇದೆ ನನಗೆ ಅಂತ ಹೇಳಿದ್ದೆ. ಏನೋ ಅವ್ರ ದೇವರು ಅವ್ರಿಗೆ ಮನಸ್ಸು ಕೊಡಲಿಲ್ಲ ಅಂತ ಶಿವಣ್ಣ ಬಂದರು. ಅವ್ರದ್ದು ಕೂಡ ಸಮಸ್ಯೆ ಆಯಿತು ನೋಡಿ, ಅದರಿಂದ ಹೊರಗೆ ಬಂದರು ಅವರು. ಹೌದೌದು. ಸೊ ಇಲ್ಲಿ ಬಂದು ಹೋದ್ಮೇಲೆ ಅದು ಆ ಸಮಸ್ಯೆ ಬರುವ ಮೊದಲಿಂದಲೇ ಇಲ್ಲಿ ಬರ್ತಾ ಇದ್ರು. ಅದು ಬೆಳೀತಾ ಹೋಯ್ತು. ಮತ್ತೆ ಅದು ಅದರಿಂದ ಹೊರಗೆ ಬರ್ಲಿಕ್ಕೆ ಒಂದು ಅವಕಾಶ ಆಯ್ತು ಅವರಿಗೆ. ಅದು ನಾವು ಹಾಗೆ ಅನ್ಕೊಂಡಿದ್ದೇವೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಗೊತ್ತಿಲ್ಲ, ಅದು ಹೇಳಿಕ್ಕೆ ಬರೋದಿಲ್ಲ. ಅಂಥದ್ದು ಬಹಳಷ್ಟು ಜನರದ್ದು, ಈ ಒಂದು ಕ್ಯಾನ್ಸರ್ ಇದ್ದು, ಆಮೇಲೆ ಸ್ಕಿನ್ ಡಿಸೀಸ್ ಎಂಥದ್ದು ಇದ್ರು, ಮತ್ತೆ ಪರ್ಕಿನ್ಸನ್ ಅಂತ ಒಂದು ಇರ್ತದೆ, ಕೈಕಾಲೆಲ್ಲ ಇದು ಆಗೋದು, ಅದೆಲ್ಲ ಎಷ್ಟೋ ಜನರದ್ದು, ಬಹಳಷ್ಟು ಜನರದ್ದು ಗುಣ ಆಗಿದೆ. ಮತ್ತೆ ಮಕ್ಕಳಾಗದಿದ್ದವರಿಗೆ ಬಹಳಷ್ಟು ಜನರಿಗೆ ಮಕ್ಕಳು ಕೊಟ್ಟಿದ್ದಾರೆ, ಮದುವೆ ಆಗದಿದ್ದವ್ರಿಗೂ ಕೂಡ ಹಾಗೆ ಬಹಳಷ್ಟು ಜನರಿಗೆ. ಅದು ಲಿಮಿಟೇ ಇಲ್ಲ. ಮತ್ತು ನಾವು ಅದನ್ನೆಲ್ಲ ಯಾರ್ದು ಕಾಂಟ್ಯಾಕ್ಟ್ ಇಟ್ಟುಕೊಳ್ಳೋದು, ಫೋನ್ ಮಾಡೋದು, ಆಯ್ತಾ ಸರಿ ಆಯ್ತಾ ಕೇಳೋದು ಅದೆಲ್ಲ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡೋದು, ಆ ಕೀರ್ತಿ ಅಮ್ಮ ತಗೊಳ್ಬೇಕಷ್ಟೇ. ಕೃಷ್ಣ, ಸ್ವಪ್ನ ಮತ್ತು ಕೃಷ್ಣ ದಂಪತಿಗಳು. ಹೌದು. ನನಗೆ ಕೃಷ್ಣ ಮುಂಗಾರು ಮಳೆಯಿಂದಲೇ ಪರಿಚಯ, ಆ ಕಾಲದಿಂದಲೂ. ಅದಕ್ಕಿಂತ ಹಿಂದಿನ ಪರಿಚಯ. ಮುಂಗಾರು ಮಳೆಯಲ್ಲಿ ಅವರ ಹೆಸರು ದೊಡ್ಡ ರೀತಿಯಲ್ಲಿ ಪ್ರಾಜೆಕ್ಟ್ ಆಯಿತು. ಅವರು ಒಂದು ಫಿಲ್ಮ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಅಡ್ವಾನ್ಸ್ ಕೊಡಬೇಕಾಗಿತ್ತು. ಆ ಟೈಮ್ಗೆ ನೀವು ಕಾಂಟ್ಯಾಕ್ಟ್ ಆಗುವಂಥ ಸಂದರ್ಭ ಬಂತು. ಸೊ ಒಂದು ಗಳಿಗೆ ಇಲ್ಲಿ ಬಂದು ಹೋಗಿ ಅಂತೇಳಿ ಹೇಳಿದ್ದೆ. ಅಂಥದ್ದೇನೋ ಘಟನೆ. ಹೌದು, ಅವರು ಮೊದಲಿಂದ ಇಲ್ಲಿ ನಂಬಿದ್ದಾರೆ, ಬಹಳಷ್ಟು ನಂಬ್ತಾರೆ, ಈಗ ಕೂಡ ನಂಬ್ತಾರೆ. ಹೌದು, ಏನೇ ಒಂದು ಹೊಸದು ಏನಾದರೂ ಮಾಡೋದಿದ್ರು ಇಲ್ಲಿ ಒಂದು ಅಪ್ಪಣೆ ಕೇಳ್ತಾರೆ. ಇಲ್ಲಿ ಬಂದು ಅಮ್ಮನ ಹತ್ರ ಕೇಳಿ ಹೋಗ್ತಾರೆ. ಅಥವಾ ಬರ್ಲಿಕ್ಕೆ ಆಗದಿದ್ರು ಫೋನಲ್ಲಿ ಆದರೂ ಕೇಳ್ತಾರೆ. ಸಣ್ಣ ಸಣ್ಣ ವಿಚಾರ ಆದರೂ ಈಗ ಮಾಡ್ಬೋದಾ ಬೇಡವಾ ಬೇಕಾ ಮಾಡ್ಬೋದು ಅಂತ ಕೇಳ್ತಾರೆ. ಅದೇ ಥರ ಇಲ್ಲಿ ಬಂದವಾಗ ಹೀಗೆ ನಾವು ಪುನೀತಿದೊಂದು ಪಿಕ್ಚರ್ ಮಾಡ್ತಾ ಇದ್ದೇವೆ, ಈಗ ಮಾತುಕತೆ ಆಗಿದೆ, ನಾವು ಅಡ್ವಾನ್ಸ್ ಕೊಡಲಿಕ್ಕೆ ನಾಡ್ದು ಹೋಗ್ತಾ ಇದ್ದೇವೆ, ನಾಳೆ ಎಲ್ಲ ನಾಡ್ದು ಹೋಗ್ತಾ ಇದ್ದೇವೆ. ನಾನು ಹೇಳಿದೆ ಅವಾಗ ಬೇಡ, ಒಂದು ವಾರ ಕಳೆದು ಹೋಗಿ, ಅಲ್ಲಿವರೆಗೆ ಬೇಡ ಅಂತ ಹೇಳಿದೆ. ಮತ್ತೆ ಅವ್ರ ಹತ್ರ ನಾನು ಹೇಳಿದ್ದೆ, ಪುನೀತ್ ಒಮ್ಮೆ ಇಲ್ಲಿ ಬಂದರೆ ಒಳ್ಳೇದಿತ್ತು ಅಂತ. ಮತ್ತೆ ನಾವು ಅದು ಹೀಗೆ ಆಗ್ತದೆ ಅಂತ ನಾವು ಹೇಳಿಕ್ಕೆ ನಮ್ಗೆ ಗೊತ್ತೂ ಇಲ್ಲ. ಅದು ಒಟ್ಟರೆ ಮನಸ್ಸಿಗೆ ಬಂತು ಅವ್ರು ಬಂದರೆ ಒಳ್ಳೇದು ಅಂತ. ಅದು ಅವ್ರ ಹತ್ರನೂ ಹೇಳಿದ್ದೆ ನಾನು. ಮತ್ತೆ ಇನ್ನು ಒಂದು ವಾರ ಬಿಟ್ಟು ನೋಡುವ, ಒಂದು ವಾರದವರೆಗೆ ಕೊಡೋದು ಬೇಡ ಅಂತ ಹೇಳಿದ್ದೆ ನಾನು ಅವರಿಗೆ. ಹಾಗೆ ಮತ್ತೆ 2-3 ದಿವಸ ಆಗುವಾಗ ಪಾಪ ಅವ್ರದ್ದು ಸಮಸ್ಯೆ ಆಯಿತು. ಅದೇ ಥರ ಮತ್ತೊಬ್ಬರು ಸೆಲೆಬ್ರಿಟಿ ಸುದೀಪ್, ಅಮ್ಮ ನನಗೆ ತುಂಬ ಪರಿಚಯ ಇದ್ದರು. ಅವರು ತುಂಬ ಹತ್ತಿರ, ಈಗಿಂದಲ್ಲ. ಸಂಜೀವಪ್ಪ ಮತ್ತು ಸರೋಜಮ್ಮ ತುಂಬ ವರ್ಷಗಳಿಂದ. ಅಂದರೆ ಸುದೀಪ್ ಇನ್ನೂ ಸಿನಿಮಾ ಫೀಲ್ಡಿಗೆ ಬರೋದು ಮೊದಲೇ ಅವರು ಬಸ್ ಓನರ್ ಆಗಿದ್ದರು, ಅಲ್ಲಿಂದಲೂ ಪರಿಚಯ. ಸೊ ಅವರು ಯಾವುದೋ ಒಂದು ಸಮಸ್ಯೆ ಬಂದಾಗ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾಯಿದ್ರು. ಸರೋಜಮ್ಮ ಅಂತ ಒಂದು ಬರ್ತಾ ಇದ್ರು ಅವರು ಆಗಲಿ, ಅವರ ಮಕ್ಕಳು, ಸುದೀಪ್ ಆಗಲಿ, ಸುದೀಪನ ಅಕ್ಕಂದಿರು ಎಲ್ಲ ಬರ್ತಿದ್ರು. ಅವ್ರದ್ದು ಎಂತ ಏನು ಸಮಸ್ಯೆ ಆಗಿತ್ತು ಅವ್ರದ್ದು? ಅಂದರೆ ಅವ್ರಿಗೆ ಗಂಡ ಹೆಂಡತಿ ಸ್ವಲ್ಪ ಸಮಸ್ಯೆ ಇತ್ತಲ್ಲ ಸುದೀಪಿಂದು. ಅದು ಬಹುಶಃ ಇಲ್ಲಿ ಬಂದ ಮೇಲೆ ಸರಿ ಆಯಿತು. ಕೆಲವು ಸರಿಯಾಗಿದೆ, ಈಗ ಏನು ತೊಂದರೆ ಇಲ್ಲ ಅವ್ರದ್ದು.
ಆರಾಮಾಗಿ ಅವ್ರ ಅಕ್ಕಂದ್ರಿದು ಕೂಡ ಹಾಗೆ. ಅದು ಸಂಸಾರ ಅಂತ ಹೇಳಿದ ಮೇಲೆ ಇರ್ತದಲ್ಲ ಕೆಲವೆಲ್ಲ ದೋಷಗಳಿತ್ತು. ಅದು ಅವ್ರು ಹೇಳಿದ್ದನ್ನು ಒಂದು ಮಾಡಿದಾರಲ್ಲ ಕೆಲವೆಲ್ಲ ಮಾಡಿದ್ದಾರೆ. ಸರೋಜ ಅಂದ್ರೆ ಇಲ್ಲೇ ಮಾಡ್ಬೇಕು ಅಂತ ನಿಮ್ಮ ಒತ್ತಾಯ ಏನಿಲ್ಲ ಯಾರಿಗಾದ್ರೂ ಕೂಡ? ಇಲ್ಲ ಖಂಡಿತ ಇಲ್ಲ. ನಾವು ಹೇಳಿಕೊಡ್ತೇವೆ. ಮತ್ತೆ ಇಲ್ಲಿ ನಮ್ಮ ಹತ್ರ ವ್ಯವಸ್ಥೆಗಳು ಇಲ್ಲ. ನಾವು ಭಟ್ರನ್ ಕರೆದು ಹೋಮ ಮಾಡುದು, ಪೂಜೆ ಮಾಡುದು ಅದೆಲ್ಲ ಇಲ್ಲ ನಮ್ಮ ಹತ್ರ. ಅಂಥದ್ದು ಮಾಡಲೇಬೇಕು ಅಂತಿದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಹೇಳ್ತೇವೆ ನಾವು. ಇಂಥ ಕಡೆಯಲ್ಲಿ ಮಾಡಿ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಪುರೋಹಿತರನ್ನು ಕರೆದು ಮಾಡಿಸಿ ಹೇಳ್ತೇವೆ ನಾವು ಅಷ್ಟೇ. ನಾವು ಇಲ್ಲಿ ಅವ್ರ ಹತ್ರ ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಇಲ್ಲಿ ದೊಡ್ಡದಂತ ಹೇಳಿ ಒಂದು ಅನ್ನದಾನ ಮಾಡಿಸಿ ಅಂತ ಹೇಳ್ತೇವೆ ನಾವು. ಬೇರೆ ಎಂಥದ್ದು ಇಲ್ಲ. ಸಾರ್ವಜನಿಕವಾದ ಎಲ್ಲರಿಗೆ ಬಂದವರಿಗೆ ಎಲ್ಲ ಇದು 10 ಜನ ಇರಲಿ, 100 ಜನ ಇರಲಿ, 500 ಜನ ಇರಲಿ, ಎಲ್ಲರಿಗೆ ಅನ್ನ ಪ್ರಸಾದ ಇರ್ತದೆ. ಮತ್ತು ವರ್ಷಕ್ಕೊಂದ್ಸಲ ನಾವು ಲಕ್ಷ ದೀಪೋತ್ಸವ ಅಂತ ಮಾಡ್ತೇವೆ. ದೀಪೋತ್ಸವ ಅಂತೇಳಿ ಅದು ಕಾರ್ತಿಕದಲ್ಲೇನೋ ಬರುತ್ತೆ. ಧರ್ಮಸ್ಥಳದ್ದು ಮತ್ತೆ ನಮ್ದು ಒಂದೇ ದಿವಸ ಬರುತ್ತೆ. ಅವತ್ತಿಲ್ಲಿ ಎಷ್ಟೇ ಜನ ಬರಲಿ, ಹೆಂಗಸರಿಗೆ ಎಲ್ಲರಿಗೆ ಒಂದೊಂದು ಸೀರೆ ಕೊಡ್ತೇವೆ. ಪ್ರತಿ ಹೆಂಗಸರಿಗೆ ಎಷ್ಟು ಜನ ಇದ್ರು ಅವತ್ತೆಲ್ಲರಿಗೆ ಒಂದು ಸೀರೆ ಕೊಡುವಂತ ಒಂದು ಯೋಗ ಅಮ್ಮ ಕೊಟ್ಟಿದ್ದಾರೆ. ಎಷ್ಟೇ ಜನ ಬಂದರೂ ಅದು ಕೊಡ್ತೇವೆ. ಅದು ನಾವು ಹೋಲ್ಸೇಲಿಂದ ತರಿಸ್ತೇವೆ. ಇಲ್ಲಿ ಮತ್ತೆ ಪ್ರತಿ ದಿವಸ 2 ಸೀರೆ ಕೂಡ ಅಮ್ಮನಿಗೆ ಚೇಂಜ್ ಆಗ್ತದೆ. ಅದು ನಾವು ಇಲ್ಲಿ ಸರ್ವಾಲಂಕಾರಕ್ಕೆ, ಅನ್ನದಾನಕ್ಕೆ ಆ ಸೀರೆಗಳನ್ನು ಪ್ರಸಾದ ರೂಪದಲ್ಲಿ ಕೊಡ್ತೇವೆ. ಮತ್ತು ವರ್ಷದಲ್ಲಿ ಒಂದು ದಿವಸ ಎಷ್ಟು ಜನ ಬರಲಿ ಅಮ್ಮ ಕೊಡಿಸ್ತಾ ಇದ್ದಾರಮ್ಮ. ನಾನೇ ದೇವರು ಅಂತೇಳಿ ಹೇಳ್ಕೊಂಡು ಉಪೇಂದ್ರ ಈ ಅಮ್ಮನನ್ನು ಇದೇ ಇಲ್ಲ ನಂಬ್ಕೊಂಡು ಬಂದ ಹಾಗೆ ಎಲ್ಲಿ ಹೇಳಿದ್ದಾರೆ ಅವರು? ಅಲ್ಲ, ಒಂದು ಸಿನಿಮಾದಲ್ಲಿ ನಾನೇ ಗಣೇಶನ ಎದುರು ಕೂತ್ಕೊಂಡು ಮಾತಾಡಿದ ಪಿಕ್ಚರ್ನಲ್ಲಿ ಹೀಗೆ ತುಂಬ ದೈವ ಭಕ್ತ ಅಲ್ವಾ? ತುಂಬ ದೈವ ಭಕ್ತ, ಭಾರಿ ಒಂದು ಯುವರ್ ಫೇತ್ಫುಲಿ, ದೇವರ ಹತ್ರ ಎಲ್ಲ ತುಂಬ ವಿಶ್ವಾಸ. ಮತ್ತು ಅವ್ರದ್ದು ಕೂಡ ಏನೋ 1-2 ಸಮಸ್ಯೆ ಇತ್ತು. ನಾನು ಹೇಳಿದಂದ್ರೆ ಇಮಿಡಿಯೇಟ್ ಮಾಡಿದ್ರು ಅವರು. ಸರಿ ಹೋಯ್ತು. ಅದು ಏನು ಸಮಸ್ಯೆ ಅಂತ ಹೇಳ್ಬೋದು? ಇಲ್ಲ, ಸರಳವಾಗಿ ಏನು ಫ್ಯಾಮಿಲಿ ಬಿಟ್ಟು ಅಲ್ಲ, ಅದು ಫ್ಯಾಮಿಲಿ ಸಂಬಂಧಪಟ್ಟದ್ದೇ. ಅದು ಅಲ್ಲ, ಗಂಡಂಟಿ ಸಮಸ್ಯೆ ಏನಿಲ್ಲ. ಅವ್ರು ಹಿಂದಿದ್ದು ಪೂರ್ವಕರಿಂದ ಬಂದಂಥದ್ದು. ಮತ್ತೆ ಮನೆ ದೇವ್ರಿಗೆ ಹೋಗ್ತಿರ್ಲಿಲ್ಲ ಅವರು. ಅವ್ರು ಕುಂದಾಪುರದವರು. ಹೌದು, ಕುಂದಾಪುರದಲ್ಲಿ ಅವರು ಮನೆ ದೇವರಿದ್ದಾರೆ. ಅಲ್ಲಿ ಹೋಗಿರ್ಲಿಲ್ಲ ಬಹುಶಃ ಅವರು. ಇಲ್ಲಿ ಬಂದವಾಗ ಹೇಳಿದ ಕೂಡಲೇ ಮತ್ತೆ ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಏನು ಹೇಳಿದಾರೆ ಅದೆಲ್ಲ ಸೇವೆ ಎಲ್ಲ ಮಾಡಿ ಬಂದಿದ್ದಾರೆ. ತುಂಬ ಇದು ಮಾಡಿದ್ದಾರೆ. ಸೊ ಇಲ್ಲಿ ಬಾಂಬೆ ಇಂಡಸ್ಟ್ರಿ, ಬಾಂಬೆಯಿಂದ ಅದು ಶಾರಿನ್ ಖೇಡಿಯಾ ಅಂತೇಳಿ, ನಮಾ ಪಿಕ್ಚರ್ ಅಂತೇಳಿ ಈಗ ತುಂಬ ಒಂದು ಲೀಡಿಂಗ್ನಲ್ಲಿ ಇದ್ದಾರೆ. ಅವರು ಟಾಪ್ 5 ಅಲ್ಲಿ ಇದ್ದಾರೆ. ಅವರು ಇಲ್ಲಿ ತುಂಬ ನಂಬ್ತಾರೆ, ಬರ್ತಾ ಇರ್ತಾರೆ ಅವಾಗ. ಆಮೇಲೆ ಇವರು ರಾಜಕಾರಣಿ ಬಾಂಬೆ, ಇಲ್ಲಿ ಮಹಾರಾಷ್ಟ್ರದ ರಾಜಕಾರಣಿ ಒಬ್ಬರು ಇಲ್ಲಿ, ಅದು ಠಾಕ್ರೆ ಫ್ಯಾಮಿಲಿ. ಹೌದು, ಸ್ಮಿತಾ ಠಾಕ್ರೆ ಅಂತ ಅವರು ಬರ್ತಾ ಇದ್ದಾರೆ. ಮತ್ತೆ ಹಾಗೆ ನಿಮ್ದು ಇನ್ನು KL ರಾಹುಲ್ ಕ್ರಿಕೆಟ್ ಪ್ಲೇಯರು. ಆಮೇಲೆ ಯುವರಾಜ್ ಸಿಂಗು ಕ್ಯಾನ್ಸರ್ ಆಗಿತ್ತು ಅವನಿಗೆ. ಅವನು ಇಲ್ಲಿ ಬಂದೆ, ಅವ್ನ ಮದುವೆನೂ ಆಗಿರಲಿಲ್ಲ. ಇಲ್ಲಿ ಬಂದ ಮೇಲೆ ಮದುವೆ ಆಯ್ತು ಅವನಿಗೆ. ಆ ಕ್ಯಾನ್ಸರ್ ಕೂಡ ಗುಣ ಆಯಿತು. ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಆದರೆ ಅದು ಆ ಟ್ರೀಟ್ಮೆಂಟ್ ಅದು ಸರಿಯಾಗಿ ವರ್ಕ್ ಆಗಬೇಕಾದ್ರೆ ದೇವತಾನುಗ್ರಹ ಬೇಕು. ಒಂದು ಟೈಮ್ ಸೆಟ್ ಆಗಬೇಕು. ದೇವತಾನುಗ್ರಹ ಇಲ್ದಿದ್ರೆ ನಿಮ್ಮ ಮೆಡಿಸಿನ್ ವರ್ಕ್ ಆಗೋದಿಲ್ಲ. ಅವರು KL ರಾಹುಲ್ ಕೂಡ ಹಾಗೆ. ಅವರಿಗೆ ಸ್ವಲ್ಪ ಆಟ ಗ್ರೌಂಡಿಗೆ ಹೋಗೋ ಸ್ವಲ್ಪ ಹೆದರಿಕೆ ಆಗೋದು, ನರ್ವಸ್ನೆಸ್ ಆಗೋದು ಎಲ್ಲ ಇತ್ತು ಇಲ್ಲಿ ಬರೋ ಟೈಮ್ನಲ್ಲಿ. ಇಲ್ಲಿ ಬಂದಾಗ ಅದೆಲ್ಲ ಕ್ಲಿಯರ್ ಆಯಿತು. ಮತ್ತು ಅವ್ರು ಬೆಳೀತಾ ಹೋದರು. ಮತ್ತು ಕಾರ್ಯೇಶು ನಿಷ್ಪ್ರಯೋಜಕ, ಅದು ನಮಗೆ ಅಭ್ಯಾಸ ಆಗಿದೆ. ಹೋದ್ಮೇಲೆ ಇಲ್ಲಿ ಒಳ್ಳೇದಾಗಿದೆ. ಅವರು ಒಳಗೆ ಗೊತ್ತಿರ್ತದಲ್ಲ, ಇಂಥ ಸಮಸ್ಯೆ ಇರುವಾಗ ಇಂಥ ಕಡೆ ಹೋಗಿದ್ದೆ, ನಂಗೆ ಒಳ್ಳೇದಾಗಿದೆ ಅಂತ ಗೊತ್ತಿದೆಯಲ್ಲ, ಸಾಕು. ನಮ್ಗೇನೇನು ಅವರಿಂದ ಅಪೇಕ್ಷೆ ಇಲ್ಲ. ಅಮ್ಮನಿಗೆ ಯಾರ ಹತ್ರ ಸೇವೆ ತಗೊಳ್ಬೇಕಂತಿದ್ರೆ ತಗೊಳ್ತಾರೆ. ಅವ್ರಿಗೆ ಬ್ಯಾಡ್ ಅಂತ ಇದ್ರೆ ತರಿಸೋದಿಲ್ಲ ಅವರಷ್ಟೇ. ಅದ ಕಾರಣ ಅದನ್ನು ನಾವು ವ್ಯವಹಾರಿಕವಾಗಿ ನೋಡೋದೇ ಇಲ್ಲ. ನಮ್ಗೆ ಏನು ಈಗ ದುಡ್ಡು ಬೇಕು, ಶಾರ್ಟೇಜ್ ಆಗ್ತದೆ, ಒಂದು ದಿವಸ ಅಮ್ಮನ ಹತ್ರ ಹೇಳ್ತೇನೆ, ಅಮ್ಮಮ್ಮ ಹೀಗೆ ಉಂಟು, ದುಡ್ಡು ಕೊಡ್ಲಿಕ್ಕೆ ಉಂಟು, ರೇಷನ್ ಅಂಗಡಿಗೆ ಬಾಕಿ ಆಗಿದೆ, ಸಂಬಳದ ಬಾಕಿ ಆಗಿದೆ ಅಂತ ಹೇಳಿದರೆ ಹೇಗೆ ಒಂದು ವಾರದಲ್ಲಿ ಅದು ಬಂದುಬಿಡ್ತದೆ. ಎಲ್ಲಿಂದೋ ಒಂದೇ ದಿವಸ ಒಂದು 10-15 ಅನ್ನದಾನ ಬರ್ತದೆ, ಒಂದು ಸರ್ವಾಲಂಕಾರ ಸೇವೆಗಳು ಬರ್ತದೆ, ಅದು ನಮ್ಮದು ಪೇಮೆಂಟಿಗೆ ಹೋಗ್ತದೆ ಅಷ್ಟೇ. ಇಲ್ಲಿ ಎಷ್ಟು ಜನ ಇದೆ ಸರ್ ವರ್ಕರ್ಸು? ನೋಡಿ, ಅಲ್ಲಿ ಹಟ್ಟಿಯಲ್ಲಿ 4-5 ಜನ ಇದ್ದಾರೆ. ಆಮೇಲೆ ಇಲ್ಲಿ ಒಳಗೆ ಒಂದು 3 ಜನ, ಅಲ್ಲಿ 2, ಮತ್ತೆ ನಾನು, ನನ್ನ ಮಗಳು, ಮತ್ತೆ ಒಬ್ಬ ಧನು ಅಂತ ಇದ್ದಾನೆ ಅಷ್ಟೇ. ನಮಗೂ ಕೂಡ ಸ್ಪೆಷಲಿ ನಾನು ಹೇಳ್ತೇನೆ, ನಮಗೂ ಕೂಡ ನಾನು ಸಂಬಳ ಅಂತಲೇ ನಾನು ಡ್ರಾ ಮಾಡೋದು. ಹೌದಾ? ತಿಂಗಳಿಗೆ ಇಷ್ಟು ಅಂತ ನಾನು ಮೈಂಡ್ಲಿ ಇದು ಮಾಡಿದ್ದೇನೆ, ಅಷ್ಟು ನಾನು ತಿಂಗಳಿಗೆ ತೆಗಿತೇನೆ. ನಂದು ಏನಿದ್ರೆ ಅದರಲ್ಲಿಂದ ನಡಿಬೇಕು. ಉಳಿದದ್ದು ಏನಿದ್ರೆ ಇಲ್ಲೇ ಇರ್ತದೆ, ಇಲ್ಲಿಗೆ ಖರ್ಚಿಗೆ ಹೋಗ್ತದೆ. ಇಲ್ಲಿ ಇಂಪ್ರೂವ್ಮೆಂಟ್ಸಿಗೆ ಅದಕ್ಕೆ ನೋಡಿ, ಅದೀಗ ತಗೊಳ್ಬೇಕಾದ್ರೆ ಸ್ವಲ್ಪ ಸಾಲನೂ ಮಾಡಬೇಕಾಯ್ತು. ಹೌದು, ಅದು ಗೋಶಾಲೆ ಮಾಡಿದ್ದೇವಲ್ಲ, ಸ್ವಲ್ಪ ಬ್ಯಾಂಕಿಂದ ಸಾಲನೂ ಮಾಡಬೇಕಾದ್ರೆ ಕೆಲವರು ಕೊಡ್ತೇನೆ ಅಂತ ಹೇಳಿದರು, ಮತ್ತು ಕಾಂಟ್ಯಾಕ್ಟ್ನಾಗೆ ಸಿಗಲಿಲ್ಲ. ಮತ್ತು ನಾವು ವಾಪಸ್ ಅದನ್ನು ಕೇಳೋದು ಸರಿಯಲ್ಲ. ಲೋನ್ ಮಾಡಿದ್ವಿ, ಕಟ್ತಾ ಉಂಟು, ತೊಂದರೆ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ನೀವು ಇದರ ಬಗ್ಗೆ ಹೆಚ್ಚು ಯಾರ ಹತ್ರ ಹೇಳಲಿಕ್ಕೆ ಹೋಗಲ್ಲ. ಈಗ ಏನಾದರೂ ಹೇಳಿದ್ರಿ, ಈಗ ಹೇಳಿದ್ರಿ ಖಂಡಿತ ಅಲ್ವಾ? ನಾನು ತುಂಬ ನನಗೆ ಅದು ಅಡ್ವರ್ಟೈಸ್ಮೆಂಟ್ ಮಾಡೋದು ಅಂದರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಮತ್ತು ಈಗ ಮೊದಲೆಲ್ಲ ಹೀಗೂ ಉಂಟು ಇಲ್ಲಿ ಬಂತು, ಆವಾಗ ಕೆಲವು ಜನರು ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ, ಇವರು ಸುಮ್ಮನೆ TV ಅವರನ್ನೆಲ್ಲ ಕರೆಸೋದು, ಆಮೇಲೆ ಪಿಕ್ಚರ್ ಆ್ಯಕ್ಟರ್ಸನ್ನು ಕರೆಸೋದು, ಒಂದು ಪಬ್ಲಿಸಿಟಿ ಮಾಡೋದು ಅಂತ ಹೇಳಿ ಒಂದು ಮಾತುಗಳು ಬರ್ತಾ ಇತ್ತು.
ಆವಾಗ ನಮ್ಗೆ ಅಷ್ಟು ತಲೆಗೆ ಹೋಗ್ತಿರ್ಲಿಲ್ಲ. ಮತ್ತೆ ಅದು ಅವ್ರಿಗೊಂದು ದೋಷ ಖಂಡಿತ ಬರ್ತದೆ. ಅದು ನಮ್ಮಿಂದಾಗಿ ಆ ದೋಷ ಯಾಕೆ ಅವ್ರಿಗೆ ಬೇಕು? ಅದಕ್ಕೋಸ್ಕರ ಯಾರು ಬಂದ್ರು ನಾವು ಎಂಥದ್ದು ಅದನ್ನ ಪಬ್ಲಿಸಿಟಿ ಮಾಡೋದಾಗ್ಲಿ, ಇನ್ನೊಬ್ರು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳೋದಾಗ್ಲಿ ಅದು ಮಾಡೋದಿಲ್ಲ. ಅವ್ರು ಬರ್ತಾರೆ, ಅಮ್ಮನ ಅನುಗ್ರಹ ತಗೊಳ್ತಾರೆ, ಒಳ್ಳೇದಾಗ್ತಾರೆ, ನಮ್ಗೆ ಅಷ್ಟು ಸಾಕು. ಮತ್ತು ಈಗ ಯಾಕೆ ಮಾತಾಡಿದ್ರಿ? ಈಗ ನಿಮ್ಮ ಪ್ರೆಷರಿಗೆ ನಿಮ್ಮ ಆತ್ಮೀಯತೆ ಮತ್ತೆ ಏನೋ ನಿಮ್ದೊಂದು ಇದು ಮಾಡ್ತಾ ಇದ್ರಿ, ಅದಕ್ಕೊಂದು ನಮ್ಮದಿಂದ ನಿಮ್ಮ ಆಶೀರ್ವಾದ ಅದು ಭಾರಿ ಇಷ್ಟ ಆಯ್ತು ನನಗೆ. ಸೊ ಹೀಗೆ ನಡೀತಾ ಇದೆ ಅಲ್ಲ, ತುಂಬ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಈಗ ಒಬ್ಬರ ಹತ್ರ ಮಾತಾಡಿಸಿದೆ, ಅದೇ ಮಗು ಆಗಿರೋದು, ಹಾಗೇ ಇರಲಿಲ್ಲ, ಆಗೋದಿಲ್ಲ, ಅಡಾಪ್ಟ್ ಮಾಡಿ ಅಂತೇಳಿ ಡಾಕ್ಟ್ರ್ ಹೇಳಿದವರು ಕೂಡ ಒಂದು ಮಗುವಾಗಿ ಎದುರು ಪಕ್ಕದಲ್ಲಿ ನಿಂತ್ಕೊಂಡಿದೆ. ಎಷ್ಟು ಸುಂದರ ಸಂಸಾರ ಈಗ ಅಂತ ಅಂಥದ್ದು ಬಹಳಷ್ಟಿದೆ. ಅಂಥದ್ದು ಬಹಳಷ್ಟಿದೆ. ಇನ್ನೊಂದು ಮಗು ಹೇಳಿದಲ್ಲ ನಾನು ನಿಮಗೆ, ಅದು ಬಹುಶಃ ಅವ್ರ ಹತ್ರ ಮಾತಾಡಲಿಲ್ಲ. ಇಲ್ಲ ಅವರು ಅಲ್ಲೇ ಹೋಗ್ಬಿಟ್ರು. ಹೌದು, ಅವ್ರದ್ದು ಕತೆ ಅಂತ ಹೇಳಿದರೆ ಅವರಿಗೆ ಕೂಡ 12-13 ವರ್ಷ ಆಗಿತ್ತು ಮದುವೆ ಆಗಿ, ಮಕ್ಕಳಾಗಿರ್ಲಿಲ್ಲ. ಅವರು ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಅವರು ಬೇರೆ ಜ್ವರಕ್ಕೆ ಅದಕ್ಕೆ ಇದಕ್ಕೆ. ಆ ಫ್ಯಾಮಿಲಿಗೆ ಕೂಡ ಮಕ್ಕಳಾಗಿರ್ಲಿಲ್ಲ. ಯಾರಿಗೆ? ಡಾಕ್ಟ್ರಿಗೆ. ಅವ್ರ ಮನೇಲಿ 4 ಜನ ಡಾಕ್ಟ್ರು, ಗಂಡ ಹೆಂಡತಿ ಡಾಕ್ಟ್ರು, ತಂದೆ ತಾಯಿ ಡಾಕ್ಟ್ರು. ಅವರಿಗೆ ಮೆಡಿಕಲ್ ಮಕ್ಕಳೇ ಆಗೋದಿಲ್ಲ ಅಂತ ಡಿಸೈಡ್ ಆಗಿದ್ದಾರೆ ಅವರು, ಅವ್ರಿಗೆ ಆಗಲಿಲ್ಲ. ಅದೇ ರೀತಿ ಈ ಫ್ಯಾಮಿಲಿಗೆ ಕೂಡ ಇತ್ತು, ಆ ಮಗುವಿನ ತಾಯಿಗೆ. ಆ ಮಗುವಿಗೆ ತಾಯಿಗೆ ಇಲ್ಲಿ ಬಂದ ಮೇಲೆ ಮಗು ಆಯ್ತಲ್ಲ, ಅದು ಅವ್ರಿಗೆ ಶಾಕ್ ಆಯ್ತು. ಈ ಮಗು ಇವರಿಗೆ ಮಗು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೇಗಾಯ್ತು ಅಂತ. ಅವ್ರು ಇಂಥ ಕಡೆಯಿಂದ ಅವರು ಸಹ ಇಲ್ಲಿ ಬಂದಿದ್ರು. ಇಲ್ಲಿ ಬಂದು ಅವ್ರು ಹೇಳಿದ್ರು, ನಮ್ಗೆ ಇದರೆಲ್ಲ ವಿಶ್ವಾಸ ಇಲ್ಲ, ನಮಗೆ ಮಕ್ಕಳು ಆಗುದಿಲ್ಲ ಅಂತಲೂ ಹೇಳಿದ್ದಾರೆ. ನಮಗೆ ಮೆಡಿಕಲ್, ನಾವು ಸ್ವಯಂ ಡಾಕ್ಟ್ರು, ಆಗುದಿಲ್ಲ. ನನಗೆ ನೀವೊಂದು 3 ತಿಂಗಳು ವಿಶ್ವಾಸ ಮಾಡಿ, ನಿಮ್ಗೇನು ಖರ್ಚಿಲ್ಲ, ಆದ್ರೆ ಆಗ್ಲಿ ಅಂತ. ಹಾಗೆ ಅಮ್ಮಂದೆಯಿಂದ ಅವರಿಗೆ ಟ್ವಿನ್ಸ್ ಆಯ್ತು. ಅವ್ರಿಗೆ 20 ವರ್ಷ ಆಯ್ತು ಮದುವೆ ಆಗಿ, 20 ವರ್ಷ ಆಗಿತ್ತು. ಅಂಥದ್ದು ಬಹಳಷ್ಟು ಇದೆ. ವಂಡರ್ಫುಲ್. ಹಾಗೆ ಮತ್ತೆ ಇದು ವಿಸ್ತರಿಸಬೇಕು ಅಂತ ನೀವು ಒಂದು ಯೋಚನೆ ಮಾಡಿದರೆ, ಅಮ್ಮ ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತ. ಆಗಬೇಕು, ಆಗಬೇಕು. ಅದು ವಿಸ್ತರಿಸಬೇಕು. ಅದರ ಜೊತೆಗೆ ಇದೊಂದು ನಂದು ಆಸೆ, ದೊಡ್ಡ ಆಸೆ. ಇದು ಎರಡೂ ಕೂಡ ಒಂದು ಅದೆಲ್ಲ ಪಕ್ಕದ ಜಾಗ ಎಲ್ಲ ತಗೊಂಡು ಸ್ವಲ್ಪ ವ್ಯವಸ್ಥೆ ರೀತಿ ಬಂದವರಿಗೆ ಒಂದು ಸ್ನಾನಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಇಲ್ಲ ಇಲ್ಲಿ. ಕೆಲವರು ಬಸ್ಸಲ್ಲಿ ಬರ್ತಾರೆ, ಬೆಳಿಗ್ಗೆ ಬೇಗ ಬರ್ತಾರೆ. ನಾನಾದ್ರೆ ಈಗ ಅಂತ ಹೇಳ್ತಾರೆ, ನೀವು ಧರ್ಮಸ್ಥಳ ಹೋಗಿ ಬಸ್ ಅಲ್ಲಿಂದ ಇಳಿದು ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿ ದೇವರ ದರ್ಶನ ಮಾಡಿ ಮತ್ತೆ ಇಲ್ಲಿ ಬನ್ನಿ, 12 ಗಂಟೆಗೆ ಇಲ್ಲಿ ಬಂದರೆ ಸಾಕು ಅಂತ ಹಾಗೆ ಮಾಡ್ತಾ ಇದ್ದಾರೆ. ಕೆಲವರು ಸೀದಾ ಬಂದವರಿಗೆ ಇಲ್ಲಿ ಸ್ನಾನದ ವ್ಯವಸ್ಥೆ ಇಲ್ಲ, ಅವ್ರು ಮತ್ತೆ ಲಾಡ್ಜ್ ಮಾಡಬೇಕು. ಅದಕ್ಕೊಂದು ಸ್ವಲ್ಪ ಒಂದು ವ್ಯವಸ್ಥೆ ಮಾಡಬೇಕು. ತುಂಬ ಆಸೆಗಳಿದೆ. ಮುಖ್ಯವಾಗಿ ಅದೇ ಒಂದು ಬಂದವರಿಗೆ ವ್ಯವಸ್ಥೆ ಸರಿಯಾದ್ದು. ರಾತ್ರಿ ಹಾಲ್ಟಿಗೆ ವ್ಯವಸ್ಥೆ ಮಾಡೋದಿಲ್ಲ ನಾವು, ಯಾಕಂದರೆ ಅದು ನಮಗೆ ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಬೇಡ ಅದು ಅಂತ. ಬೆಳಿಗ್ಗೆ ಬಂದು ಫ್ರೆಶ್ ಅಪ್ ಆಗೋದು, ತೀರ್ಥ ಸ್ನಾನ ಮಾಡಿ ಅವ್ರ ಪ್ರಸಾದ ತೊಗೊಂಡು ಹೋಗ್ಬೋದು ಮಧ್ಯಾಹ್ನದೊಳಗೆ. ಹಾಗೆ ಒಂದದು. ಎರಡನೇದು ಇದು ಕೌಂಟ್ರ್ ಬೇಡ ಅಂತ. ಸಾರ್ವಜನಿಕರ ದುಡ್ಡು ಯಾವುದೇ ಕಾರಣ ಪದೇ ಹೇಳ್ತಾ ಇದ್ರಿ. ಹೌದು, ನನಗೆ ಬಹಳ ದೊಡ್ಡ ಆಸೆ ಅದು. ಇದು ಏನು ಇಲ್ಲಂತೆ ಒಂದು ಹುಂಡಿ ಇಟ್ಟು ಬಿಡೋದು, ಅವ್ರಿಗೆ ಇಷ್ಟ ಇದ್ರೆ ಹಾಕ್ಬೋದು. ಅವ್ರು ಅನ್ನದಾನ ಕೊಡಲಿ, ಇನ್ನೊಂದು ಕೊಡಲಿ, ಮತ್ತೊಂದು ಕೊಡಲಿ, ಎಂತ ಅವ್ರಿಗೆ ಇಷ್ಟ ಉಂಟಾ ಹಾಕಲಿ, ಇಲ್ವಾ ಬೇಡ. ಅವ್ರು ಬಂದು ತೀರ್ಥ ಸ್ನಾನ ಮಾಡಲಿ, ಪ್ರಸಾದ ತಗೊಳ್ಳಿ, ಅಮ್ಮಂದು ಊಟದ ಮಾಡಲಿ, ಅನುಗ್ರಹ ತಗೊಳ್ಳಿ, ಒಳ್ಳೇದಾಗಲಿ. ಆ ಕೀರ್ತಿ ಅಮ್ಮನ ಚರಣಿಗೆ ಬರಲಿ, ನಮ್ಗಷ್ಟು ಸಾಕು. ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಹೇಳಿ ಸರ್. ಫ್ಯಾಮಿಲಿ ನಾವು ಮಂಗಲ್ಪಾಡಿಯವರು. ನಮ್ಮ ತಂದೆ, ನನ್ನ ಅಜ್ಜ ತಹಸೀಲ್ದಾರ್ ಆಗಿದ್ದರು, ಉಪ್ಪಳ ಶ್ರೀದರ್ಶನಿ ಅಂತೇಳಿ. ಮತ್ತೆ ಅವರೆಲ್ಲ ಇಲ್ಲಿ, ನನ್ನ ತಂದೆ ಎಲ್ಲ ಇಲ್ಲಿ ಸೆಟ್ಲ್ ಆದ, ನಾವು ಇಲ್ಲೇ ಹುಟ್ಟಿ ಬೆಳೆದವರು. ತಂದೆಗೆ ಜೀನ್ಸಿನ ಅಂಗಡಿ, ಕಿರಾಣಿ ಅಂಗಡಿ ಅಂತ. ನನಗೆ ಮತ್ತೆ ಬೆಳೀತಾ ನಾವು 8 ಜನ ಮಕ್ಕಳು, ನಾವು 4 ಗಂಡು 4 ಹೆಣ್ಣು. ನಾವು ಒಂದೇ ಮನೆಯಲ್ಲಿದ್ದೇವೆ, ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಆಗಿದೆ. ನಾವು 4 ಜನ ಗಂಡು ಮಕ್ಕಳು ಒಟ್ಟಿಗೆ ಇದ್ದೇವೆ. ಬೇರೆ ಬೇರೆ ವ್ಯವಹಾರಗಳು. ಜೀನ್ಸ್ ಅಂಗಡಿ ಒಬ್ಬ ನನ್ನ ತಮ್ಮ ನೋಡ್ತಾನೆ, ಇನ್ನೊಬ್ಬ ಫರ್ನಿಚರ್ ಅಂಗಡಿ, ಇನ್ನೊಬ್ಬ ಜೀನ್ಸ್ ಹೋಲ್ಸೇಲ್. ಆರಾಮದಲ್ಲಿದೆ, ಎಲ್ಲೂ ಭಿನ್ನ ಮತ ಎಂಥದ್ದು ಇಲ್ಲ, ಭಾರಿ ಆರಾಮಿದ್ದೇವೆ. ಇಲ್ಲಿ ಇನ್ನೊಬ್ಬರಿಗೆ ಹೇಳೋದು ಅದು ಮನೆಯಲ್ಲಿ ಬೇರೆ ಉಲ್ಟಾ ಹೊಡಿಯೋದು ಅಂಥದ್ದೇನಿಲ್ಲ. ನಮ್ಮ ಮನೇಲಿ ಎಲ್ಲ 8 ಜನ ಕೂಡ ನಾವು ಅನ್ಯೋನ್ಯತೆಯಲ್ಲಿ ಇದ್ದೇವೆ. ಸಣ್ಣದೆಲ್ಲ ಬರ್ತದೆ ಅದಲ್ಲ, ಆದ್ರೆ ನಾವು 4 ಜನ ಒಂದೇ ಮನೆಯಲ್ಲಿದ್ದೇವೆ. ಮಾನವ ಸಹಜ ಅದು ಇರ್ತದೆ, ಸಣ್ಣ ಭಿನ್ನಾಭಿಪ್ರಾಯ. ಯಾಕಂದ್ರೆ ನಾವು ಒಂದೇ ಮನೇಲಿ ಇದ್ದವರು, ಹೊರಗಡೆ 4 ಮನೆಯಿಂದ ಬಂದ ಹೆಣ್ಣು ಮಕ್ಕಳಿದ್ದಾರೆ. ಆದರೆ ಎಂಥದೇ ಸಮಸ್ಯೆ ಇಲ್ಲ ನಮ್ಮಲ್ಲಿ, ಯಾವುದೇ ಸಮಸ್ಯೆ ಇಲ್ಲ. ಒಮ್ಮೆ ಸಣ್ಣದಾಗ್ತದೆ, ಅದು ಹೋಗ್ತದೆ ಅಷ್ಟೇ, ಏನಿಲ್ಲ. ಭಾರಿ ಆರಾಮದಲ್ಲಿ ಖುಷಿಯಲ್ಲಿದ್ದೇವೆ. ಆ ತಂದೆ ತಾಯಿ ಮಾಡಿದ ಸತ್ಯ ಧರ್ಮ, ನನ್ನ ತಂದೆ ಕೂಡ ಹಾಗೆ ತುಂಬ ಸತ್ಯದವರವರು. ನಮ್ಮ ಊರು ಮಂಗಲ್ಪಾಡಿ, ನಿಮ್ಮ ಪಕ್ಕ ನಾವು ಕಾಸರಗೋಡಿನಲ್ಲಿ, ನಮ್ಮ ಶ್ರೀರಾಮಪೇಟೆಯಲ್ಲಿ ನಮ್ದು ಅಂಗಡಿಯೆಲ್ಲ ಇತ್ತು ನಮ್ಮ ಅಜ್ಜಂದು. ಹೌದು. ಈಗ ಯಾರ ಹತ್ರನೂ ಈ ವಿಷಯವಾಗಿ ಮಾತಾಡದಿರೋದು, ನೀವು ನಮ್ಮ ಹತ್ರ ಮಾತಾಡಿದ್ದು, ನಮ್ಮ ಚಾನಲಿಗೆ ಮಾತಾಡಿರೋದು, ಅಂಶಿತ್ ನಮ್ಮ ಚಾನಲ್ ನಿಮ್ಮ ಹತ್ರ ಇರುವ ಒಂದು ಆತ್ಮೀಯತೆಗೋಸ್ಕರ ಮಾತಾಡಿದ್ದು, ಇಲ್ಲದ್ರೆ ಖಂಡಿತ ಮಾತಾಡೋದಿಲ್ಲ. ಗೊತ್ತಾಯ್ತು ನನಗೆ. ಅದು ಆ ಅಡ್ವರ್ಟೈಸ್ಮೆಂಟು, ಇದು ಅದೆಲ್ಲ ಬೇಡವೇ ಬೇಡ ನನಗೆ. ನನಗೆ ಅಮ್ಮ ಒಂದು ವೇದಿಕೆ ಕೊಟ್ಟಿದ್ದಾರೆ. ನನಗೆ ಸುಮಾರು ಜನ ನನ್ನ ವೇದಿಕೆ ಕರೀತಾರೆ, ಸನ್ಮಾನ ಕರೀತಾರೆ. ನಾನು ಎಲ್ಲೂ ಹೋಗುದಿಲ್ಲ ನಾನು.
ನಮಗೆ ರೋಟರಿ ಕ್ಲಬ್ನಲ್ಲಿ ಒಂದು ಇದು ಮಾಡಿದ್ರು ಮೊನ್ನೆ, ಎಂತದ್ದು ಹೇಳಿದ್ರೆ ನಾವು ಕೂಡು ಕುಟುಂಬ ಇಲ್ಲಿ ಇಲ್ಲಿಲ್ಲ, ಇಲ್ಲಿ ಈ ತಾಲೂಕಿನಲ್ಲಿ ಎಲ್ಲಿಯೂ ಇಲ್ಲ ನಮ್ಮ ಮನೆ ತರ. ಈಗ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಒಂದೇ ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರು, ನಮ್ಗೆಲ್ಲರಿಗೂ ಮಕ್ಕಳಾಗಿದೆ. ನನ್ನ ಮಕ್ಕಳಿಗೂ ಮದುವೆ ಆಯಿತು, ಅವನ ಮಕ್ಕಳು ನನ್ನ ತಮ್ಮನ ಮಕ್ಕಳಿಗೂ ಮದುವೆ ಆಗಿದೆ. ಆದರೂ ನಾವು ಅಷ್ಟೊಂದು ಅನ್ಯೋನ್ಯತೆಯಲ್ಲಿ ಇದ್ದೇವೆ. ಅದಕ್ಕೆ ಒಂದು ನಮಗೆ ಇದು ಕೊಟ್ಟರು, ಅವಾರ್ಡ್ ಅಂತೇಳಿ ಇಲ್ಲಿ ಬಂಟ್ವಾಳ ತಾಲೂಕು. ಆವಾಗಲೂ ನಾನು ವೇದಿಕೆಗೆ ಹೋಗಲಿಲ್ಲ, ನನಗೆ ಬೇಡ, ನನಗೆ ಅಮ್ಮ ಒಂದು ವೇದಿಕೆ ಕೊಟ್ಟಿದ್ದಾರೆ ಸಾಕು, ಮನುಷ್ಯರ ವೇದಿಕೆ ಬೇಡ ನನಗೆ. ನಮ್ಮ ಚಾನಲ್ನ ಒಂದು ಗುರಿಯನ್ನು ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ಅಂಶಿತ್ ನಮ್ಮ ಓನರ್, ಅಂದರೆ ಗೆಳೆಯರು, ನಮ್ಮ ಕಿರಿಯ ಗೆಳೆಯರು, ಅವರು ಒಂದು ಯೋಚನೆ ಮಾಡಿದ್ದಾರೆ. ಅಂದರೆ ನಾನು ವಿಜಯ ಕರ್ನಾಟಕದಲ್ಲಿರುವಾಗ ಚದುರು ಚಿತ್ರಗಳು ಅಂತ ಬರಿತಾ ಇದ್ದೆ. ಅದು ತೆರೆಯ ಮರೆಗೆ ಹೋದಂಥ ಕಲಾವಿದರನ್ನು ಹುಡ್ಕೊಂಡು ಹೋಗಿ ನಿಮ್ಮ ಬದುಕು ಹೇಗಿದೆ ಅಂತ ಬರೆದು ಜನರಿಗೆ ತಿಳಿಸುವಂಥ ಒಂದು ಕಾರ್ಯ. ಈಗ ನಮ್ಮ ಚಾನಲ್ನಲ್ಲಿ ಅದನ್ನೇ ವಿಜುವಲ್ ಆಗಿ ತೋರಿಸ್ಬೇಕು ಅಂತ ಅವರು ತುಂಬ ಆಸೆ. ಭಾರಿ ಒಳ್ಳೆ ಕೆಲಸ, ಭಾರಿ ಒಳ್ಳೆ ಕೆಲಸ. ಆಮೇಲೆ ನಮ್ಮಿಂದ ಸಾಧ್ಯ ಆದವರಿಗೆ ಒಂದು ಅಮೌಂಟ್, ಹೆಲ್ಪ್, ಆಮೇಲೆ ಅವರ ಅಡ್ರೆಸ್, ಅವರ ಅಕೌಂಟ್ ನಂಬರ್ ಇತ್ಯಾದಿ ಎಲ್ಲ. ಅದೇ ಅಮೌಂಟ್ ಕೊಡ್ಬೋದು. ಅದರ ಜೊತೆಗೆ ಅವ್ರಿಗೆ ಏನು ನೀಡ್ ಇದೆ, ಅವ್ರಿಗೆ ಮೆಡಿಸಿನ್ ಅಥವಾ ಅವ್ರಿಗೆ ರೇಷನ್ ಅದು ತಿಂಗಳು ತಲುಪುವ ಹಾಗೆ. ಅಂದ್ರೆ ದುಡ್ಡು ಕೊಟ್ರೆ ಕೆಲವು ಸಾರಿ ಅವ್ರ ಹತ್ರ ಇನ್ನೊಬ್ರು ಅದನ್ನು ಹೊಡ್ಕೊಳಿಕ್ ಸಾಧ್ಯ ಇದೆ, ಅವ್ರ ಸಂಬಂಧಿಕರು, ಫ್ರೆಂಡ್ಸು ದುಡ್ಡು ಬಂದ್ರೆ. ಇಲ್ಲ, ಅವ್ರ ನೀಡ್ಸ್ ಏನಿದೆ, ಅವ್ರು ರೇಷನ್ ಕೊಡೋದು ತಿಂಗಳಿಗೆ, ಅಥವಾ ಮೆಡಿಸಿನ್ಗೆ ವ್ಯವಸ್ಥೆ ಮಾಡೋದು, ಬಟ್ಟೆ ಬರೆಯನ್ನು ತೆಗೆದುಕೊಡುವಂಥದ್ದು, ಇದನ್ನು ಮಾಡಿ ತುಂಬ ಒಳ್ಳೆಯದು, ಮುಂದುವರಿಯೋದು. ಭಾರಿ ಒಳ್ಳೆ ಕೆಲಸ, ಭಾರಿ ಒಳ್ಳೆ ಕೆಲಸ. ಇವತ್ತು ಅಲ್ಲಿ ಪ್ರಯಾಣದಲ್ಲಿ ಕಾರು ಡ್ರೈವ್ ಮಾಡ್ತಾ ನಾವು ಮಾತಾಡ್ಕೊಂಡಿರೋದು, ಅದೊಂದು ಮಾಡಿ ಸರ್ ಅಂತೇಳಿ ಹೇಳಿದರು. ನನಗೆ ತುಂಬ ಇಷ್ಟ ಆಯ್ತು, ಯಾಕಂದ್ರೆ ತುಂಬ ಒಳ್ಳೆ ವಿಷಯ, ಅದು ತುಂಬ ಒಳ್ಳೆ ವಿಷಯ. ಅದರ ಅಡಿಯಲ್ಲಿ ಮತ್ತೆ ನಿಮಗೆ ಒಂದು ದುಡ್ಡಿನ ವ್ಯವಸ್ಥೆಗಳು ಜಾಸ್ತಿ ಬಂದ ಹಾಗೆ ಮತ್ತೆ ಇನ್ನೂ ಕೆಲವು ಇಲ್ಲೇ ಇದೆ ಸಮಾಜದಲ್ಲಿ ಮಾಡಬೇಕಾದಂಥ ಕೆಲಸಗಳು. ಈ ಹೆಣ್ಣು ಮಕ್ಕಳ ಬಗ್ಗೆ ಕೆಲವರು ಅನಿವಾರ್ಯವಾಗಿ ಕೆಲವು ಬೇಡದ ಕೆಲಸಕ್ಕೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಗಂಡ ಕುಡಿದು ಏನೋ ಮನೆಯಲ್ಲಿ ತಂದು ಹಾಕುದಿಲ್ಲ, ಇವಳಿಗೆ ದುಡ್ಡು ಇಲ್ಲಿ ಸಾಕಾಗುದಿಲ್ಲ ಅಂತ ಅನಿವಾರ್ಯವಾಗಿ ಅವರು ಕೆಟ್ಟ ಕೆಲಸಕ್ಕೆ ಹೋಗಿ ಮುಟ್ತಾರೆ. ಅಂಥವ್ರನ್ನ ಹುಡುಕಿ ತೆಗೆದು ಅವರಿಗೆ ಬೇಕಾದ ವ್ಯವಸ್ಥೆ, ಅವರಿಗೆ ಜೀವನಕ್ಕೆ. ಹಾಗೆ ನನಗೊಂದು ಆಸೆ ಇದೆ, ಅದು ಏನೋ ಒಂದು ಅಮ್ಮ ದುಡ್ಡು ತರಿಸಿದ್ರೆ ಅದೊಂದು ವ್ಯವಸ್ಥೆ ಮಾಡಬೇಕು ಅಂತ. ಅದು ಏನಂದರೆ ನೀವು ಹೇಳಿದ ಇದು ಭಾರಿ ಚೆನ್ನಾಗಿದೆ. ಪುತ್ತೂರಿನಲ್ಲಿ ಒಬ್ಬರು, ನಮ್ಮ ಕಾಸರಗೋಡಿನಲ್ಲಿ ಒಬ್ಬರು ಡಾಕ್ಟರ್ ಸುಜಯ್ ಪಾಂಡ್ಯನ್ ಅಂತೇಳಿ, ಅಂದರೆ ಮಾನಸಿಕ ತಜ್ಞ ಆಕೆ. ಅವರ ಯೋಚನೆ ಪುತ್ತೂರಿನಲ್ಲಿ ಇಂಥ ಒಂದು ಸಾಮಾಜಿಕವಾದ ಒಂದು ಟ್ರಸ್ಟ್ ಇದು ಮಾಡಿಕೊಂಡು ಅವರು ಮಾನಸಿಕ ಚಿಕಿತ್ಸೆ ಯಾರಿಗೆ ಕೊಟ್ಟಿದ್ರು ಅವರು ಸರಿಯಾಗಿದೆ ಆದವರು ಅವ್ರನ್ನ ಕರೆಸಿ ಒಂದು ಜಾಬ್ ಕೊಡೋದು. ಅವರಿಗೆ ಜಾಬ್ ಅಂದರೆ ಬುಟ್ಟಿ ಎಣೆಯೋದು, ಅಥವಾ ಈ ಅಗರಬತ್ತಿ ಮಾಡಿಸೋದು, ಆರತಿ ಬತ್ತಿ ಮಾಡಿಸೋದು, ಕ್ಯಾಂಡಲ್ ಮಾಡಿಸೋದು, ಇದೆಲ್ಲ ಯೋಚನೆ ನಮಗೆ ಇದೆ, ಭಾರಿ ಒಳ್ಳೆ ಕೆಲಸ. ಸೊ ನಾವು ಅಂಶ ಹತ್ರ ಹೇಳಿದ್ರೆ ಖಂಡಿತ ಅದನ್ನು ಒಪ್ತಾರೆ, ಯಾಕಂದ್ರೆ ಅವ್ರ ಊರು ಕೂಡ ಪುತ್ತೂರೇ. ಭಾರಿ ಒಳ್ಳೆ ಕೆಲಸ, ಅಲ್ಲಿ ಟ್ರಸ್ಟ್ ಮಾಡಿ ಜಾಗ ಎಲ್ಲ ನೋಡಿ ಮಾಡ್ಬೋದು. ಸೊ ಅದ್ರ ಜೊತೆಗೆ ಇದೊಂದು ಮಾಡಿ, ಹೆಣ್ಮಕ್ಳದ್ದು ಕೆಲವು ಅನಿವಾರ್ಯತೆ ಹೋಗಿ ಸಿಕ್ಕಾಕೊಂಡಿದ್ದರು, ಅವರನ್ನೇ ಅಲ್ಲಿ ಸೇರಿಸ್ಕೊಂಡು ಅವರನ್ನು ಸೇರಿಸ್ಕೊಳ್ಳಂಗೆ. ಅಲ್ಲಿ ಒಂದು ಸಣ್ಣ ಇಂಡಸ್ಟ್ರಿ ಮಾಡಬೇಕು. ಒಂದು ಆರತಿ ಬತ್ತಿ ಮಾಡೋದು, ಅಗರಬತ್ತಿದ್ದು, ಆಮೇಲೆ ಫಿನೈಲ್ಸ್, ಇದೆಲ್ಲ ಅದಕ್ಕೆಲ್ಲ ತಗೊಳ್ಳಿಕ್ಕೆ ಸಹ ಒಂದು ಜನ ಇರ್ತಾರೆ. ಇಂಥದ್ದು ಜಾಗದಿಂದ ಬರೋದು ಅಂತೇಳಿ ಅವರು ಕೆಲವು ಅಂಗಡಿಯವರು ಜಾಸ್ತಿ ಕೊಟ್ಟರು ಅವ್ರಿಗೆ ಲಾಭ ಇದ್ದಿದ್ರು ಅದನ್ನು ಪರ್ಚೇಸ್ ಮಾಡುವವರು ಇದ್ದಾರೆ. ಅದೇ ಡಾಕ್ಟರ್ ಸುಜಯ್ ಪಾಂಡ್ಯನ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅದು ಮಾಡಿ ಬಹಳ ಒಳ್ಳೇದು, ಬಹಳ ಒಳ್ಳೇದು. ಈಗ ನಮಗೂ ಈಗ ಅಮ್ಮನ ನಾನು ಅನ್ಕೊಂಡಾಗಿದ್ದೇನು ಬಂದ್ರೆ ನಮ್ಮಿಂದಲೂ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆ ನಾವು ಕೊಡ್ತೇವೆ. ಓಕೆ ಎಸ್, ಅದು ರೆಡಿ. ಅದೊಂದು ಸಾಮಾಜಿಕ, ಯಾಕಂದ್ರೆ ನಾವು ಸಪರೇಟ್ ಮಾಡೋದಕ್ಕಿಂತ ನೀವು ಮಾಡುವಾಗ ನಾವು ಅದ್ರ ಜೊತೆಗೆ ನಾನು ಡಾಕ್ಟರ್ ಹತ್ರ ಹೇಳಿದ್ದು ಹಾಗೇನೆ, ಭಾರಿ ಒಳ್ಳೇದು. ನೀವು ಏನು ಮಾಡೋದು, ನಂದೊಂದು ಇನ್ನೊಂದು ಯೋಚನೆ ಇತ್ತು ನಂದು. ಈಗ ಕೆಲವರು ದೊಡ್ಡ ದುಡ್ಡಿದ್ದವರಿದ್ದಾರೆ ಈ ಆರ್ಮಿಯಲ್ಲಿ, ಕೆಲವರು ಅವ ಒಬ್ಬ ಆರ್ಮಿಯಲ್ಲಿ ಇದ್ದು, ಅವನ ಹೆಂಡತಿ 2 ಮಕ್ಕಳು, ತಂದೆ ತಾಯಿ, ಮದುವೆ ಆಗದ ಒಂದು ಹುಡುಗಿ ತಂಗಿ, ಇಷ್ಟು ಮನೆಯಲ್ಲಿ ಇದ್ದಾರೆ, ಅವನಿಗೆ ಸಿಗುವ ಸಂಬಳ ಸಾಲದು. ಅಂತ ಕುಟುಂಬಗಳು ಬಹಳಷ್ಟು ಇದ್ದಾವೆ, ಅವರಿಗೆ ಹೆಲ್ಪ್ ಮಾಡ್ಬೋದು. ಮತ್ತೆ ಈ ಕೆಲವು ಸಣ್ಣ ರೈತರು ಬಿತ್ತನೆಗೆ ಬೀಜ ತರಲಿಕ್ಕೆ ದುಡ್ಡು ಇರುವುದಿಲ್ಲ, ಸಾಲ ಮಾಡಿ ಸಣ್ಣದು 1-2 ಎಕರೆ 3 ಎಕರೆ ಅಂಥವ್ರಿಗೆ ಉಪಕಾರ ಮಾಡ್ಬೋದು. ಒಂದು 4-5 ರೈತರನ್ನು ಒಟ್ಟು ಮಾಡಿ ಒಂದು ಟ್ರ್ಯಾಕ್ಟರ್ ತೆಗೆದುಕೊಡುದಾ, ಬೀಜ ಬಿತ್ತನೆ ಕೊಡುದಾ, ಇಂಥದ್ರಲ್ಲಿ ತುಂಬ ಯೋಚನೆಗಳು ಮೈಂಡಲ್ಲಿ ಇದೆ. ಎಸ್, ನೀವು ಮನಸ್ಸು ಬಿಚ್ಚಿ ಎಲ್ಲ ಮಾತಾಡಿದಿರಿ, ಸಲಹೆ ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.